ಜ್ಯೋತಿಷಾಸ್ತ್ರದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ವಿವಾಹ ಯಾವಾಗ ಆಗುತ್ತೆ ಅಂತಂಬುದಕ್ಕೆ ಸಂಬಂಧಪಟ್ಟ ಡಬಲ್ ಟ್ರಾನ್ಸಿಟನ್ನು ನಾವು ನೋಡಿದ್ವಿ. ಇನ್ನು ಮುಖ್ಯವಾಗಿ ನಮಗೆ ಉಳಿದಿರೋದು ಎರಡು ಭಾಗ ವಿವಾಹದಲ್ಲಿ. ಒಂದು ವಿವಾಹದ ಹೊಂದಾಣಿಕೆ, ಎರಡನೇದು ವಿವಾಹದ ಮುಹೂರ್ತ. ಇದು ಎರಡು ಭಾಗ ಉಳಿದಿದೆ. ಸೊ ಅದನ್ನು ನಾವು ನೋಡೋಣ ಇವತ್ತಿನ ದಿನ. ಸೊ ವಿವಾಹದ ಹೊಂದಾಣಿಕೆ ಬಗ್ಗೆ ಹೇಗೆ ಮಾಡಬೇಕು, ಇದು ಇವತ್ತಿನ ದಿನ ಬಹಳ ಅವಶ್ಯಕತೆಯಾಗಿರುವಂಥ ವಿಚಾರ, ಎಲ್ಲರೂ ಕೇಳುವಂಥ ವಿಚಾರ, ಗೊಂದಲಗೆಡಿಸುವಂಥ ವಿಚಾರ. ಎಷ್ಟೇ ವಿಷಯ ನಮಗೆ ಶಾಸ್ತ್ರದಲ್ಲಿ ಅವೈಲಬಿಲಿಟಿ ಇದ್ದರೂ ಕೂಡ ಸರಿಯಾಗಿ ನಾವು ಜಸ್ಟಿಸ್ ಮಾಡದೇ ಇರುವಂಥ ವಿಚಾರ. ಸೊ ನೋಡೋಣ ಇದರ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂತಂಬುದು ನಾವು ನೋಡೋಣ. ಪ್ರಾಚೀನ ಜ್ಯೋತಿಷ್ಯದಲ್ಲಿ ಈ ವಿವಾಹದ ಹೊಂದಾಣಿಕೆ ಅಥವಾ ಮ್ಯಾರೇಜ್ ಮ್ಯಾಚಿಂಗ್ ಹೇಗಿತ್ತು, ಇವತ್ತು ಹೇಗೆ ನಡೀತಾ ಇದೆ, ಇದನ್ನು ಫಸ್ಟ್ ನಾವು ತಿಳ್ಕೊಳ್ಬೇಕು. ಇವತ್ತು ನಾವು ನೋಡಿದ್ರೆ ಮದುವೆ ಸಂದರ್ಭ ಬಂತು, ಅಗ್ರಿಮೆಂಟ್ ಕೊಡಬೇಕು ಅಂತಂದಾಗ ಜ್ಯೋತಿಷ್ಯ ವಿಚಾರದಲ್ಲಿ ಬರುವಂಥ ವಿಚಾರ ಏನಂತಂದರೆ, ಇಬ್ಬರು ಜಾತಕಗಳನ್ನ ತಗೊಳ್ತಾರೆ, ಜ್ಯೋತಿಷ್ಯನ ಹತ್ರ ಹೋಗ್ತಾರೆ. ಜ್ಯೋತಿಷ್ಯ ಇಬ್ಬರು ಜಾತಕಗಳನ್ನ, ನಕ್ಷತ್ರಗಳನ್ನ ನೋಡಿ ಎಷ್ಟು ಗುಣಗಳು ಬರ್ತಾ ಇದೆ ಅಂತ ಹೇಳ್ತಾನೆ. ಆಮೇಲೆ ಹುಡುಗನಿಗೆ ಉದ್ಯೋಗ ಹೇಗಿದೆ, ವೈವಾಹಿಕ ಜೀವನ ಹೇಗಿದೆ ಅಂತಂಬೋದು ಜಾತಕದಲ್ಲಿ ಸ್ವಲ್ಪ ಮೆಟ್ಟಿಗೆ ನೋಡ್ತಾರೆ. ಮೆಜಾರಿಟಿ ಎಂಬುದು ಅಷ್ಟಕೂಟಗಳೇ ಆಗ್ತದೆ. ಕೆಲವಿನ ಜನ ಅಷ್ಟಕೂಟಗಳು ಅಂತಾರೆ, ಕೆಲವಿನ ಜನ ದಶಕೂಟಗಳು, ಕೆಲವಿನ ಜನ ದ್ವಾದಶ ಕೂಟಗಳು. ಹೀಗೆ ಪ್ರಾಂತೀಯ ಪರವಾಗಿ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇದೆ. ಸೊ ಹಾಗಾಗಿ ಮ್ಯಾಚಿಂಗ್ ವಿಚಾರಕ್ಕೆ ಬಂದಾಗ ಅಷ್ಟಕೂಟಗಳು ತುಂಬ ಪ್ರಯಾರಿಟಿಯಾಗಿ ನಾವು ನೋಡ್ತೇವೆ. ಸೊ ಆದರೆ ವಿಚಾರ ಏನಂತಂದರೆ, ಪ್ರಾಚೀನದಲ್ಲಿ ಕೂಡ ಅಷ್ಟಕೂಟಗಳನ್ನ ಗುಣಮೇಳನವನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿಲ್ಲ. ಆದರೆ ಪ್ರಾಚೀನ ಕಾಲದಲ್ಲಿ ಅಷ್ಟಕೂಟಗಳೇ ಅಂತಿಮ ನಿರ್ಧಾರ ಆಗ್ತಿದ್ದಿಲ್ಲ. ಅದು ಕೇವಲ ಒಂದು ಪ್ರಾಥಮಿಕ ಸೂಚನೆಗೆ ಸೂತ್ರ ಅಷ್ಟೇ. ಅದು ಇಬ್ಬರದು ಮಾನಸಿಕ ವೇವ್ ಲೆಂತ್ ಹೆಂಗಾಗತ್ತೆ ಅಂತ ಮ್ಯಾಚ್ ಮಾಡುವಂಥದ್ದು. ಅಷ್ಟಕೂಟಗಳು ನಾವು ಯಾವ ಬೇಸ್ ಮೇಲೆ ನೋಡ್ತೇವೆ, ಜನ್ಮ ನಕ್ಷತ್ರದ ಬೇಸ್ ಮೇಲೆ ನೋಡ್ತೇವೆ. ಜನ್ಮ ನಕ್ಷತ್ರದ ಬೇಸ್ ಮೇಲೆ ಹೆಚ್ಚು ನಿಮಗೆ ಯುನೀಕ್ನೆಸ್ ಕಾಣಲ್ಲ. ಅದೇ ನಕ್ಷತ್ರದಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ ಅಂತ ಸ್ವಲ್ಪ ಅಸೆಸ್ ಮಾಡ್ಬೋದು ಅಷ್ಟೇ ಹೊತ್ತು ಹೊಂದಾಣಿಕೆ ಮಾಡಬೇಕಾದ್ರೆ ಅದೇ ಅಂತಿಮ ನಿರ್ಧಾರ ಅಲ್ಲ ಅಂತಂಬೋದು ನಮ್ಮ ಪ್ರಾಚೀನರ ಉದ್ದೇಶ. ಅಷ್ಟಕೂಟಗಳು ಮುಖ್ಯವಾಗಿ ಏನು ಸೂಚನೆ ಮಾಡ್ತದೆ, ಮಾನಸಿಕ ಹೊಂದಾಣಿಕೆ ಇದೆಯಾ ಅಂತ ಸೂಚನೆ ಮಾಡ್ತದೆ. ರಾಶಿಕೂಟ, ಗಣಕೂಟ, ಯೋನಿಕೂಟ, ಗ್ರಹ ಮೈತ್ರಿ. ಆಮೇಲೆ ದೈಹಿಕವಾಗಿ ಭಾವನಾತ್ಮಕವಾದಂಥ ಸ್ವಭಾವ ಹೇಗಿರುತ್ತೆ, ಕುಟುಂಬದಲ್ಲಿ ಜೀವನ ಶೈಲಿ, ಸಂತಾನ ಸೂಚನೆ ಅಂತಂದರೆ ಇವು ದಂಪತಿಗಳ ಸ್ವಭಾವದ ಬಗ್ಗೆ ಸೂಚನೆಗಳು ಮಾತ್ರ ಕೊಡ್ತವೆ. ಆದರೆ ಜ್ಯೋತಿಷಿಗಳು ಸಾಮಾನ್ಯವಾಗಿ ಈ ವಿಚಾರ ಬಂದಾಗ ಎಷ್ಟು ಗುಣಗಳು ಬಂದಿದೆ ಆ ಸಂಖ್ಯೆಯ ಮೇಲೆ ನಿರ್ಧಾರ ಮಾಡ್ತಾರೆ. ಇಲ್ಲಿಯೇ ನಮಗೆ ಸಮಸ್ಯೆ ಆರಂಭ ಆಗ್ತದೆ. ಯಾತಕ್ಕೆಂದರೆ ಇಬ್ಬರ ಮಧ್ಯೆ ಮನೋಭಾವಗಳು ಒಟ್ಟಿಗೆ ಜೀವನ ನಡೆಸಲು ಸಾಧ್ಯ ಇದೆಯಾ, ಇದನ್ನು ತಿಳಿಯೋದು ಜ್ಯೋತಿಷ್ಯನಿಗೆ ತುಂಬ ಮುಖ್ಯವಾದ್ದು. ಕೇವಲ ನಂಬರ್ಸ್ ನೋಡಿಕೊಂಡು ನಾವು ಜಡ್ಜ್ ಮಾಡಲಿಕ್ಕೆ ಆಗೋದಿಲ್ಲ. ಆ ಕೆಲಸ ನಿಮಗೆ ಸಾಫ್ಟ್ವೇರ್ ಮಾಡ್ತದೆ. ಇವತ್ತಿನ ದಿನ ನಿಮಗೆ ಬೇಕಾದಷ್ಟು ಆನ್ಲೈನ್ ಸಾಫ್ಟ್ವೇರ್ಸ್ ಇದೆ. ಇಬ್ಬರದು ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಬಿಟ್ರೆ ಎಷ್ಟು ಗುಣಗಳು ಬಂದಿದೆ, ಯಾವುದು ದೋಷ ಇದೆ, ಮಾಡ್ಕೋಬೇಕೋ ಬೇಡವೋ ಅಂತಬೋದು ಗೆಸ್ ಮಾಡಿ ಹೇಳ್ಬಿಡ್ತದೆ. ಅದು ನಾವು ಅಲ್ಲಿಗೆ ನಿರ್ಧಾರ ಮಾಡಿಬಿಡ್ತೇವೆ, ಅದೇ ಫೈನಲ್ ಅಂದ್ಕೊಂಡ್ಬಿಡ್ತೇವೆ. ಆದರೆ ಎಷ್ಟೋ ಜಾತಕಗಳು ನಿಮಗೆ ಹೆಚ್ಚು ಹೊಂದಾಣಿಕೆ ಆದದ್ದು ಕೂಡ ಗಲಾಟೆಗಳು ಮಾಡಿಕೊಂಡು ಡೈವರ್ಸ್ ತಗೊಂಡಂಥ ಸಂದರ್ಭಗಳಿವೆ. ಮನೆಯಲ್ಲಿ ದುಃಖ ಅನುಭವಿಸುವಂಥ ಸ್ಥಿತಿ ಇದೆ. ಪ್ರಾಥಮಿಕ ಒಂದು ಪ್ರಾಕ್ಟಿಕಲ್ ನಾವು ನೋಡಿದ್ರೆ, ಮದುವೆ ಮಾಡಿಕೊಂಡು ನಾವು ಆನಂದವಾಗಿದ್ದೇವೆ, ಯಾವುದೇ ದುಃಖ ಇಲ್ಲ ಅಂದರೆ ಮೆಜಾರಿಟಿ ದುಃಖ ಇಲ್ಲ ಅಂತಂಬೋ ರೀತಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳೋರು ಎಷ್ಟು ಜನ ಸಿಗ್ತಾರೆ ನಮಗೆ? ಯಾರೂ ಸಿಗಲ್ಲ. ಯಾರನ್ನಾದರೂ ನೀವು ಟಚ್ ಮಾಡಿ ಅಯ್ಯೋ ಯಾಕೆ ಮದುವೆ ಮಾಡ್ಕೊಂಡೆ ಬಿಡ್ರಿ, ಅದೆಲ್ಲ ಯಾಕೆ ಕೇಳ್ತೀರಿ ಅಂತ ಕೇಳ್ತಾರೆ. ಆದರೆ ಎಲ್ಲಿ ಲೋಪ ಕಾಣ್ತಾ ಇದೆ? ಮತ್ತೆ ಎಲ್ಲ ಈ ಜಾತಕದಲ್ಲಿ ಅಷ್ಟಕೂಟಗಳು ನೋಡಿದ್ವಿ,
ಜಾತಕಗಳಲ್ಲಿ ಸಪ್ತಮ ಸ್ಥಾನವನ್ನು ನೋಡಿದ್ವಿ, ಒಳ್ಳೆ ಮುಹೂರ್ತವನ್ನು ಇಟ್ಟುಕೊಂಡ್ವಿ, ಒಳ್ಳೆ ಪುರೋಹಿತನ ಕರೆಸಿ ವಿಶೇಷವಾಗಿ ನಾವು ವಿವಾಹವನ್ನು ಮಾಡಿದ್ವಿ. ಮತ್ತೆ ಯಾಕೆ ಈ ಥರ ತೊಂದರೆಗಳಾಗ್ತವೆ? ಎಲ್ಲಿ ತಪ್ಪಿ ಹೋಗ್ತಾ ಇದೆ ನಮ್ಮ ಜ್ಯೋತಿಷ್ಯ ಅಂತಂಬೋದು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಇದು ಹೊಂದಾಣಿಕೆ ಮಾಡೋ ಸಮಯದಲ್ಲಿ ಜ್ಯೋತಿಷ್ಯನಿಗೆ ತಿಳ್ಕೊಳ್ಬೇಕಾದಂಥ ವಿಚಾರ. ಇದು ನಿಮಗೆ ಕಂಪ್ಯೂಟರ್ಲಾಗಲಿ ಲೆಕ್ಕಗಳಲ್ಲಾಗಲಿ ಮಾಡಲಿಕ್ಕಾಗೋದಿಲ್ಲ. ಇದು ಮಾನಸಿಕವಾಗಿ ನಾವು ಬುದ್ಧಿಯಿಂದ ಅಸೆಸ್ ಮಾಡಬೇಕಾಗತ್ತೆ. ಸೊ ಜಾತಕದಲ್ಲಿ ಗಮನಿಸಬೇಕಾದೇನಂತಂದರೆ, ಒಬ್ಬ ವ್ಯಕ್ತಿಯ ಸ್ವಭಾವ ಹೇಗಿದೆ ಅಂತ ತಿಳ್ಕೊಳ್ಬೇಕು. ವ್ಯಕ್ತಿಯ ಸ್ವಭಾವ ನಮ್ಗೆ ಹೆಂಗೆ ಗೊತ್ತಾಗ್ತದೆ? ಅವನ ಲಗ್ನ ಏನು, ಲಗ್ನಾಧಿಪತಿ, ಚಂದ್ರ ಜಾತಕದಲ್ಲಿ ಎಲ್ಲಿದ್ದಾನೆ, ಜನ್ಮರಾಶಿ ಯಾವುದಾಗಿದೆ, ಆಮೇಲೆ ಮನಸ್ಸಿಗೆ ಸಂಬಂಧಪಟ್ಟ ಗ್ರಹಗಳು. ನಾವು ಪ್ರಾರಂಭದ ಲಗ್ನದ ಪಾಠದಲ್ಲಿ ಒಬ್ಬ ಮನುಷ್ಯ ಹೇಗೆ ಆಲೋಚನೆ ಮಾಡ್ತಾನೆ, ಅವನ ಬುದ್ಧಿ ಹೇಗಿರುತ್ತೆ, ಅವನ ಜ್ಞಾನದ ಲೆವೆಲ್ ಹೇಗಿರುತ್ತೆ ಅಂತ ನಾವು ಪ್ರಾರಂಭದ ಪಾಠದಲ್ಲಿ ನೋಡಿದ್ದೇವೆ. ಅದು ಇಲ್ಲಿ ಬೇಕಾಗತ್ತೆ. ಇವುಗಳಿಂದ ಏನಾಗುತ್ತೆ, ಒಬ್ಬ ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೆ ಎಂಬುದು ಗೊತ್ತಾಗ್ತದೆ. ಉದಾಹರಣೆಗೆ ಕುಜ. ಈ ಕುಜ ಪ್ರಭಾವ ಹೆಚ್ಚಿದ್ರೆ ಏನಾಗುತ್ತೆ, ಅವನು ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡ್ತಾನೆ. ಆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡುವಂಥ ಸ್ವಭಾವ ಇರುತ್ತೆ. ಜಾತಕದಲ್ಲಿ ಶನಿ ಪ್ರಭಾವ ಹೆಚ್ಚಿತ್ತು ಅಂದ್ಕೊಳ್ಳಿ, ಅವನಿಗೆ ಸಹನೆ, ನಿಧಾನವಾಗಿ ಡೆಸಿಷನ್ ತಗೊಳ್ಳೋದು, ಸಮ್ಟೈಮ್ಸ್ ಲೇಜಿನೆಸ್ಸೇ ಕಾಣುತ್ತದೆ. ಜಾತಕದಲ್ಲಿ ಬುಧ ತುಂಬ ಬಲಿಷ್ಠವಾಗಿ ಪ್ರಭಾವಶೀಲಿಯಾಗಿದ್ದ ಅಂದ್ಕೊಳ್ಳಿ, ಅವನು ತುಂಬ ಬೌದ್ಧಿಕವಾಗಿ ಲಾಜಿಕ್ ಮಾತಾಡ್ತಾನೆ, ತಾರ್ಕಿಕವಾಗಿ ಮಾತಾಡ್ತಾನೆ. ಶುಕ್ರ ಪ್ರಭಾವ ಇದ್ದರೆ ತುಂಬ ಭಾವನಾತ್ಮಕವಾಗಿ ಮಾತಾಡ್ತಾನೆ. ಇದನ್ನು ನಿಮಗೆ ಸ್ವಭಾವದಿಂದ, ಜಾತಕದಿಂದ ಗೊತ್ತಾಗ್ತದೆ. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟ ಸ್ವಭಾವ ಏನು? ವಿವಾಹಕ್ಕೆ ಸಂಬಂಧಪಟ್ಟ ಸ್ವಭಾವ ನೋಡಿದ್ರೆ, ಒಂದು ನಿಮಿಷ, ಸಪ್ತಮ ಸ್ಥಾನ ನೋಡ್ತೇವೆ. ವಿವಾಹಕ ಜೀವನ ಯಾವ ಥರ ಹೆಂಡತಿ ಬರ್ತಾಳೆ, ಯಾವ ಥರ ಮನೋಭಾವ ಇರುತ್ತೆ, ಗಂಡು ಮಕ್ಕಳ ಜಾತಕದಲ್ಲಿ ಶುಕ್ರ ಹೇಗಿದ್ದಾನೆ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಗುರು ಹೇಗಿದ್ದಾನೆ, ಅವರಿಬ್ಬರ ಜಾತಕದಲ್ಲಿ ನವಾಂಶ ಹೇಗಿದೆ, ಇವುಗಳಿಂದ ವ್ಯಕ್ತಿ ಯಾವ ರೀತಿಯ ಜೀವನ ಸಂಗಾತಿ ಆಶಿಸ್ತಾ ಇದ್ದಾನೆ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಂತ ಮೊದಲು ಗೊತ್ತಾಗ್ತದೆ. ಮೂರನೇದು ಮನಸ್ಸಿನ ಸಮತೋಲನತೆ. ಇದು ಅತ್ಯಂತ ಮುಖ್ಯವಾದದ್ದು ನಮಗೆ. ಒಂದು ಉದಾಹರಣೆ ನೋಡೋಣ. ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ತುಂಬ ಕೋಪ ಸ್ವಭಾವ ಇದೆ ಬೈ ನ್ಯಾಚುರಲ್. ಯಾಕೆಂದರೆ ಎಲ್ಲರೂ ಒಂದೇ ರೀತಿ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಾದಂಥ ಗುಣ ಇರುತ್ತೆ, ತುಂಬ ಕೋಪ ಸ್ವಭಾವ. ಅಂಥ ಹುಡುಗನಿಗೆ ಅದೇ ರೀತಿಯಾದಂಥ ಕೋಪ ಸ್ವಭಾವ ಇದ್ದಂಥ ಹುಡುಗಿಯನ್ನು ಮದುವೆ ಮಾಡಿದ್ರೆ ಏನಾಗ್ತದೆ? ಘರ್ಷಣೆಗಳಾಗ್ತಾ ಹೋಗುತ್ತೆ. ಜಾತಕದಲ್ಲಿ ಏನೋ ನಿಮಗೆ ಹೊಂದಾಣಿಕೆ ತುಂಬ ಒಳ್ಳೆ ಗುಣಗಳು ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಮುಹೂರ್ತ ಇಟ್ಟಿದ್ವಿ, ಆದರೆ ಇಬ್ಬರು ಸೇಮ್ ಮೆಂಟಾಲಿಟಿ ಇದ್ರೆ ಹೇಗಿರುತ್ತೆ, ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಒಬ್ಬನಿಗೆ ತುಂಬ ಕೋಪ ಇದೆ, ಅಂಥವರಿಗೆ ತುಂಬ ಸಹನಶೀಲತೆ ಇರುವಂಥ ಸ್ವಭಾವ ಇದ್ದವನು ಮದುವೆ ಮಾಡಿರಿ ಅಂದ್ಕೊಳ್ಳಿ, ಬ್ಯಾಲೆನ್ಸ್ ಆಗಿಬಿಡ್ತದೆ. ಗುಣಗಳು ಕಡಿಮೆ ಬರ್ಬೋದು, ಆದರೆ ಜೀವನ ಬ್ಯಾಲೆನ್ಸ್ ನಡೀತದೆ. ಆದರೆ ಇಬ್ಬರ ಜಾತಕದಲ್ಲಿ ತುಂಬ ಸಂವೇದನಾಶೀಲ ಇರುವಂಥ ಒಬ್ಬರಿಗೆ ತುಂಬ ಕಠಿಣ ಸ್ವಭಾವ ಇರುವಂಥವ್ರು ಮಾಡಿದರೆ ಏನಾಗುತ್ತೆ? ಮನಸ್ತಾಪ ಆಗ್ತದೆ. ಅಂದರೆ ವಿವಾಹ ಯಶಸ್ವಿ ಆಗಬೇಕಾದ್ರೆ ಸ್ವಭಾವದ ಸಮತೋಲನ ತುಂಬ ಅಗತ್ಯ. ನಾವು ಪ್ರಾರಂಭದಲ್ಲಿ ಕೂಡ ಇದೇ ಹೇಳ್ತಾ ಇದ್ದೀವಿ, ವೇವ್ ಲೆಂಗ್ತ್ ಮ್ಯಾಚ್ ಆಗಬೇಕು. ಅದು ಕೇವಲ ಗುಣಗಳಿಂದ ನೀವು ತಿಳ್ಕೊಳ್ತೀರಿ ಅಂದರೆ ಕಷ್ಟ ಆಗ್ತದೆ. ಸೊ ನಿಜವಾದಂಥ ಜ್ಯೋತಿಷ್ಯ ಒಂದು ಜವಾಬ್ದಾರಿತನ ಏನಂತಂದರೆ, ಕೇವಲ ಗುಣಗಳು 18 ಗುಣ ಬಂದಿದೆ ಮದುವೆ ಮಾಡಿಬಿಡಿ, 12 ಗುಣ ಬಂದಿದೆ ಬೇಡ, ಈ ರೀತಿ ನಂಬರ್ಸ್ ನೋಡಿ ನಾವು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಕೇವಲ ಸಂಖ್ಯೆಗಳ ಜ್ಯೋತಿಷ್ಯ ಅಷ್ಟೇ. ಇದು ನಿಜವಾದ ವಿಧಾನ ಹೇಗಿರಬೇಕಂದ್ರೆ, ಇಬ್ಬರ ವ್ಯಕ್ತಿತ್ವವನ್ನು ತಿಳಿಬೇಕು, ಅವರ ಜೀವನದ ದೃಷ್ಟಿಕೋನ ತಿಳಿಬೇಕು, ಜಾತಕದಲ್ಲಿ ಅದು ಹೇಗೆ ಪ್ರತಿಬಿಂಬ ಆಗತ್ತೆ ಅಂತ ನೋಡಬೇಕು, ನಂತರ ಗುಣ ಸಮ್ಮೇಳನ ಮಾಡಿ ನೋಡಬೇಕು. ಆಗ ಮಾತ್ರವೇ ಸಂಪೂರ್ಣ ನಿರ್ಧಾರ ಆಗುತ್ತೆ. ನಮಗೆ ಪ್ರಾಚೀನ ದೃಷ್ಟಿ ಸ್ವಲ್ಪ ಇಂಪಾರ್ಟೆಂಟ್. ಪ್ರಾಚೀನ ದೃಷ್ಟಿ ನಮಗೆ ನೋಡಿದ್ರೆ, ನಮ್ಮ ಶಾಸ್ತ್ರಗಳಲ್ಲಿ ವಿವಾಹ ಅಂತಂದರೆ ಏನು? ಸಹಧರ್ಮಚರಣೆ ಅಂತಂತೀವಿ. ಅಂದರೆ ಇಬ್ಬರೂ ಸೇರಿ ಧರ್ಮವನ್ನು ಆಚರಿಸುವಂಥ ಜೀವನ. ಅಟ್ಲೀಸ್ಟ್ ಧರ್ಮ ಬೇಡ, ಸುಖವಾಗಿ ಆಚರಿಸುವಂಥ ಜೀವನ ಅಂತ ಅಂದ್ಕೊಳ್ಬೋದು ಇವತ್ತಿನ ಕಾಲದಲ್ಲಿ. ಹೀಗಾಗಿ ಜ್ಯೋತಿಷ್ಯ ಮ್ಯಾಚಿಂಗ್ ಮುಖ್ಯ ಪ್ರಶ್ನೆ ಏನಂತಂದರೆ, ಇಬ್ಬರೂ ಸೇರಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿದೆಯಾ ಅಂತ ನೋಡಬೇಕು. ಕೇವಲ ಗುಣಗಳು ನಂದೇನು ಬೇಕಾಗಿದೆ, ಗುಣ ಬಂದರೆ ನಾನು ಹೇಳ್ತೇನೆ, ಗುಣ ಜಾಸ್ತಿ ಬಂತ ಎಸ್ ಮಾಡ್ಕೊಳ್ಳಿ, ಯಾಕೆಂದರೆ ಅದರಲ್ಲಿದೆ. ಹಿಂದಿನ ಕಾಲ ನೋಡಿ, ನಿಮಗೆ ಒಂದು
30-40 ವರ್ಷದ ಹಿಂದೆ ನಿಮಗೆ ಡಾಕ್ಟರ್ಸ್ ಏನಾದರೂ ಟ್ರೀಟ್ಮೆಂಟ್ ಕೊಡುವಾಗ ಏನಾದರೂ ತೊಂದರೆ ಆಯ್ತು ಅಂದ್ಕೊಳ್ಳಿ, ನೀವು ಡಾಕ್ಟರ್ನ ಪ್ರಶ್ನೆ ಮಾಡೋಂಗಿಲ್ಲ. ಯಾಕೆಂತ ಅದನ್ನು ಅವನು ಒಳ್ಳೆ ಮದ್ದು ಕೊಟ್ಟಿದ್ದಾನೆ, ಪಾಪ ಪೇಷಂಟಿಗೆ ಆ ಶಕ್ತಿ ಇಲ್ಲ. ಬರ್ತಾ ಬರ್ತಾ ಅದಕ್ಕೆ ಏನು ಮಾಡಿದೆ, ಆಗಿನ ಕಾಲದಲ್ಲಿ ಡಾಕ್ಟರ್ ಅಂಬೋನು ನಿಮ್ಮನ್ನು ಕೈ ಹಿಡಿದು ನೋಡ್ತಿದ್ದ, ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದ, ಸ್ವಲ್ಪ ಜವಾಬ್ದಾರಿಯಿಂದ ಸ್ವಲ್ಪ ಔಷಧವನ್ನು ಕೊಡ್ತಿದ್ದ. ಯಾಕಂದರೆ ಪೇಷಂಟ್ಸು ಅವನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ರು. ಬರ್ತಾ ಬರ್ತಾ ಏನಾಗಿದೆ, ಡಾಕ್ಟರ್ನ ಕೂಡ ನಾವೇನು ಮಾಡಿದ್ದೇವೆ, ಕನ್ಸ್ಯೂಮರ್ ಲಾ ಕೆಳಗೆ ತಂದುಬಿಟ್ಟಿದ್ದೇವೆ. ಹಾಗಾಗಿ ನೀವೇನಾದರೂ ತೊಂದರೆ ಆಗಿ ಪೇಷಂಟಿಗೆ ತೊಂದರೆ ಆದರೆ ಅವನು ಮತ್ತೆ ಪ್ರಾಸಿಕ್ಯೂಟ್ ಮಾಡ್ಬೋದು, ಅವನು ಕನ್ಸ್ಯೂಮರ್ ಲಾ ಕೆಳಗೆ ತರ್ಬೋದು. ಅವನೇನು ಮಾಡ್ತಾನೆ, ಅದಕ್ಕೆ ಅವನನ್ನು ರಕ್ಷಣೆ ಮಾಡ್ಕೊಳ್ಬೇಕಲ್ಲ. ಸೊ ಅವನು ಎವಿಡೆನ್ಸ್ ಕಲೆಕ್ಟ್ ಮಾಡೋಷ್ಟು ಶುರು ಮಾಡ್ತಾನೆ. ಅದಕ್ಕೆ ಫಸ್ಟ್ ನಿಮ್ಮನ್ನು ಟೆಸ್ಟ್ಗಳು ಬರ್ಕೊಡ್ತಾನೆ. ಆ ಟೆಸ್ಟ್ಗಳು ಮಾಡ್ಕೊಂಬನ್ನಿ, ಅದರ ಮೇಲೆ ನಾನು ಟ್ರೀಟ್ಮೆಂಟ್ ಮಾಡ್ತೇನೆ. ಯಾಕೆಂದರೆ ಓನ್ನಾಗಿ ಅವನಿಗೆ ಗೊತ್ತಿದ್ದರೂ ಕೂಡ ಮಾಡುವಂಥ ಸಂದರ್ಭ ಇಲ್ಲ. ಯಾಕೆಂತಂದರೆ ಇವನಿಗೇನಾದರೂ ಶಾರೀರಿಕವಾಗಿ ತೊಂದರೆ ಆಗಿ ಬೇರೆ ಏನಾಗಿ ಹೋದರೆ, ಅವನು ಮತ್ತೆ ಕೋರ್ಟಿಗೆ ಹೋದರೆ ಡಾಕ್ಟರ್ ಬಂದು ಜೈಲಿಗೆ ಹೋಗಬೇಕಾಗತ್ತೆ. ಅದಕ್ಕೆ ಏನು ಮಾಡ್ತಾರೆ ಅವರು ಡಾಕ್ಟರ್ಸು, ನಂದೇನಿದೆ ಆ ರಿಪೋರ್ಟಲ್ಲಿ ಬಂತ್ರಿ, ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟೆ ಅಂತೇಳಿ ಕೈ ತೊಳ್ಕೊತಾನೆ ಅಷ್ಟೆ. ಇದರಿಂದ ಒದ್ದಾಡೋದು ಯಾರು? ಮನುಷ್ಯರೇ. ಯಾಕೆಂದರೆ ಪ್ರತಿಯೊಂದಕ್ಕೂ ಅವರು ಟೆಸ್ಟ್ಗಳು ಬರ್ಕೊಡ್ತಾರೆ. ಆ ಟೆಸ್ಟ್ಗಳಲ್ಲಿ ಏನು ನಂಬರ್ಸ್ ಬರುತ್ತೆ ಅದರ ಮೇಲೆ ಅವ್ರು ಟ್ರೀಟ್ಮೆಂಟ್ ಶುರು ಮಾಡ್ತಾರೆ, ಓನ್ನಾಗಿ ಟ್ರೀಟ್ಮೆಂಟ್ ಶುರು ಮಾಡಲ್ಲ. ಇವತ್ತು ಡಾಕ್ಟರ್ ಹತ್ರ ಸೆತಸ್ಕೋಪ್ ಇರುತ್ತೆ, ಜ್ಯೋತಿಷನ ಹತ್ರ ಹಾರೋಸ್ಕೋಪ್ ಇರುತ್ತೆ. ಅವನು ಫಿಸಿಕಲಿ ಟ್ರೀಟ್ ಮಾಡ್ತಾನೆ, ಇವನು ಮೆಂಟಲಿ ಟ್ರೀಟ್ ಮಾಡ್ತಾನೆ. ಹಾಗಾಗಿ ಏನಾಗಿದೆ ಇವತ್ತಿನ ದಿನ ಜ್ಯೋತಿಷ್ಯನ ಪಾಡಂತಂದರೆ, ನಂಬರ್ಸ್ ಏನು ಬರುತ್ತೆ ಆ ನಂಬರ್ಸ್ ಮೇಲೆ ಮಾಡ್ಕೊಳ್ಳಿ ಬಿಡ್ರಿ ಅಂತಂತಾರೆ. ನಾಳೆ ಬಂದು ನೀವು ಜ್ಯೋತಿಷನ ಏನ್ರಿ ಹಿಂಗೆ ಮಾಡಿದ್ರಿ, ಇಬ್ಬರು ಯಾವ ನೋಡ್ರಿ ಕಿತ್ತಾಡ್ಕೊತಿದ್ದಾರೆ, ನಂದೇನದ್ರಿ ನೋಡ್ರಿ ಗುಣಗಳು ಎಷ್ಟು ಬಂದಿದೆ, ನೀವು ಯಾವ ಜ್ಯೋತಿಷಂದ್ರ ತೋರಿಸಿ, ಆ ಗುಣಗಳು ಸರಿ ಇದೆಯಾ ಇಲ್ವೋ, ಇವ್ರಿಗೆ ಮದುವೆ ಮಾಡಬೇಕು ಅಂತ ಅನ್ಬೋದೋ ಇಲ್ವೋ ಅಂತ ಹೇಳ್ತಾರೆ. ಅಂದರೆ ಏನು, ಎವಿಡೆನ್ಸ್. ನಮಗೆ ನಂಬರ್ಸ್ ಎಂಬುದು ಎವಿಡೆನ್ಸಲ್ಲಿ ಸಿಗುತ್ತೆ, ಆದರೆ ಇದು ಜೀವನ ನಡೆಸಲಿಕ್ಕಾಗೋದಿಲ್ಲ. ಅದಕ್ಕೆ ಇದರ ಜೊತೆ ನಾವು ಮಾನಸಿಕವಾದ ಸಮತಲ ಇಬ್ಬರಿಗೂ ಬ್ಯಾಲೆನ್ಸ್ ಇದೆಯಾ ಅಂತ ನೋಡಬೇಕು. ಇವರಿಬ್ಬರು ನಿಜವಾಗೂ ಮದುವೆ ಮಾಡಿಕೊಂಡು ಸಾಂಸಾರಿಕ ಜೀವನ ಪ್ಲೆಸೆಂಟಾಗಿ ನಡೆಸ್ತಾರಾ ಅಂತಂಬೋದು ಜ್ಯೋತಿಷನಿಗೆ ಗೊತ್ತಾಗ್ತದೆ, ಅದು ನಂಬರ್ಸಿಂದ ಗೊತ್ತಾಗೋದಲ್ಲ. ಸೊ ಇಲ್ಲೇನಂತಂದರೆ, ಗುಣ ಸಮ್ಮೇಳನ ಸಂಖ್ಯೆ ಮುಖ್ಯ ಅಲ್ಲ, ಸ್ವಭಾವದ ಸಮನ್ವಯ ಮುಖ್ಯ. ಸೊ ಜಾತಕದಿಂದ ನಾವು ತಿಳಿಯೋದೇನಂತಂದರೆ, ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೆ, ಹೇಗೆ ಪ್ರತಿಕ್ರಿಯಿಸ್ತಾನೆ, ಸಂಬಂಧಗಳನ್ನು ಹೇಗೆ ನಡೆಸ್ತಾನೆ, ಇವುಗಳನ್ನು ತಿಳ್ಕೊಂಡ ನಂತರವೇ ವಿವಾಹದ ಹೊಂದಾಣಿಕೆ ಹೇಳಬೇಕು. ಅದರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ಬರು ಏನು ಮಾಡ್ತಾರೆ, 4 ಜಾತಕ ಕಳಿಸ್ತಾರೆ. ಇಲ್ಲಿ ಮ್ಯಾಟ್ರಿಮೋನಿ ಸೈಟಿಗೆ ಹೋಗ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಹೋಗಿ ಒಂದು ಸೆಂಟರ್ನಾಗಿ ಬುಕ್ಸ್ ಇರುತ್ತೆ, 4 ಜಾತಕ ಬರ್ಕೊಂಬರ್ತಾರೆ. ಜ್ಯೋತಿಷ್ಯನಾದವನು ಅವ್ರನ್ನೆಲ್ಲ ಸ್ಟಡಿ ಮಾಡಿ ಅವ್ರ ಹೊಂದಾಣಿಕೆಯನ್ನು ಮಾಡಬೇಕಾದ್ರೆ ಅವ್ನಿಗೆ ಎಷ್ಟು ಬ್ರೈನ್ ಬೇಕು, ಎಷ್ಟು ಸಮಯ ಬೇಕು. ಆದರೆ ಇವ್ರೇನಂತಾರೆ, 2 ನಿಮಿಷದಲ್ಲಿ ಡಿಸೈಡ್ ಮಾಡಿ ಹೇಳಬೇಕು ಅಂತಂತಾರೆ. ಅವನೇನು ಮಾಡ್ತಾನೆ, ನಂಬರ್ಸನ್ನು ಡಿಸೈಡ್ ಮಾಡಿ ಹೇಳ್ತಾನೆ ಅಷ್ಟೆ. ಜ್ಯೋತಿಷ್ಯನಾದವನು ಒಂದು ವೇಳೆ ಸರಿಯಾಗಿ ನೋಡಬೇಕು ಅಂತಂದರೂ ಕೂಡ ಆಳವಾಗಿ ಅವ್ರ ಸ್ವಭಾವ ಹೊಂದಾಣಿಕೆ ಅಗತ್ಯ ಅಂತ ನೋಡಬೇಕಂತ ಒಂದು ಇದು ಮಾಡಬೇಕು ಅಂತಂದರೂ ಕೂಡ ತಂದೆ ತಾಯಿಗಳು ಅದನ್ನು ನೋಡಲಿಕ್ಕೆ ಅವಕಾಶಗಳು ಕೊಡ್ತಿಲ್ಲ. ಏಕೆಂತಂದರೆ ಕ್ವಿಕ್ ಆಗಬೇಕು, ಹಾಗೆ ಜಾತಕ ಕಳಿಸ್ಬಿಡ್ತಾರೆ ಅಥವಾ ಬಂದು ಕೊಟ್ಬಿಡ್ತಾರೆ, ಇವು ನೋಡಿ ಹೇಳಿಬಿಡಿ ಅಂತ 15 ಮಿನಿಟ್ಸಲ್ಲಿ ನೋಡಿ ಹೇಳಿಬಿಡ್ಬೇಕು. ಹೇಗೆ ಹೇಳಲಿಕ್ಕಾಗ್ತದೆ? ಹಿಂದಿನ ಕಾಲ ಆದರೆ ಜಾತಕ ತೊಗೊಂಡೋಗಿ ಕೊಟ್ಟು ಬರ್ತಿದ್ರು, ನೀವೆಲ್ಲ ಮಾಡಿ ಗಣನೆ ಮಾಡಿಡಿ, ನೀವು ಯಾವಾಗ ಬಾ ಅಂತಂದರೆ ನಾವು ಬರ್ತೀವಿ ಅಂತ ಹೇಳ್ತಿದ್ರು, ಸಮಯ ಕೊಡ್ತಿದ್ರು. ಹಾಗಾಗಿ ಅವನು ಸಮಯ ಇದ್ದಾಗ ಆ ಜಾತಕಗಳನ್ನೆಲ್ಲ ಚೆನ್ನಾಗಿ ಸ್ಟಡಿ ಮಾಡ್ತಿದ್ದ, ಮತ್ತು ತಂದೆ ತಾಯಿಯನ್ನು ಕರೆಸಿ ಹೀಗೆ ಇರುತ್ತಪ್ಪ ಅಂತ ಹೇಳ್ತಿದ್ದ. ಅವರು ಆ ಗುರುಗಳ ಮೇಲೆ ನಂಬಿಕೆ ಇಟ್ಟುಕೊಂಡು ಮುಂದುವರಿತಿದ್ರು. ಇವತ್ತಿನ ದಿನ ಆ ಸ್ಥಿತಿ ಇಲ್ಲ. ಜ್ಯೋತಿಷ್ಯ ಅಂತಂದರೆ ಗುರು ಅಂತಂಬ ಭಾವನೆ ಹೋಗ್ಬಿಟ್ಟಿದೆ. ಈಗ ಪೇಯ್ಡ್ ಸರ್ವಿಸ್ ಮಾಡುವಂಥ ಒಂದು ಏಜೆಂಟ್ ಇದ್ದಂಗೆ ಆಗ್ಬಿಟ್ಟಿದ್ದಾನೆ. ಹಾಗಾಗಿ ಬರ್ತಾರೆ, ಇನ್ನೂ ವಿಚಿತ್ರ ಅಂತಂದರೆ ವಾಟ್ಸಾಪಲ್ಲೇ ಪ್ರೊಫೈಲ್ಸ್ 4-5 ಕಳಿಸ್ಬಿಡ್ತಾರೆ, ನೀವು ನೋಡಿ ಹೇಳಿ ಅಂತ. ಯಾರಿಗೆ ಸಮಯ ಇದೆ? ಯಾವ ಜ್ಯೋತಿಷಿಗೆ ಸಮಯ ಇದೆ ಕೂತು ಇವನ ಸ್ವಭಾವ ಹೀಗಿದೆ, ಇವಳ ಸ್ವಭಾವ ಹೀಗಿದೆ, ಇವರಿಬ್ಬರು ಹೊಂದಾಣಿಕೆ ಮಾಡಿಕೊಂಡ್ರೆ ಅವರಿಬ್ಬರು ಗಲಾಟೆ ಫ್ಯೂಚರ್ಲಿ ಹೇಗೆ ಬರ್ಬೋದು, ಇವನಿಗೆ ಕೋಪ ಸ್ವಭಾವ ಇದ್ದವನು, ಇವಳಿಗೆ ಈ ಥರ ಸ್ವಭಾವ ಇದೆ, ಇವರಿಬ್ಬರಿಗೆ ಮ್ಯಾಚ್ ಆಗುತ್ತಾ ಅಂತ ಒಂದೊಂದು ಮ್ಯಾಚ್ ಮಾಡ್ಲಿಕ್ಕೆ ಆಗ್ತದ? ಪ್ರಾಕ್ಟಿಕಲಿ ಈಸ್ ಇಟ್ ಪಾಸಿಬಲ್? ಆಗೋದಿಲ್ಲ. ಆದರೆ ಸಂಸಾರಗಳನ್ನು ನಿಲ್ಲಬೇಕು ಅಂತಂದರೆ ಜ್ಯೋತಿಷ್ಯನಾಗಿ ಹೀಗೇ ಮಾಡಬೇಕಾಗತ್ತೆ. ಇವತ್ತು ಅದು ರೂಲ್ಡ್ ಔಟ್ ಆಗೋಗಿದೆ, ಆದರೆ ಹಿಂದಿರುವಂಥ ಸತ್ಯ ಇದು. ವ್ಯಕ್ತಿ ಹೇಗೆ ಆಲೋಚನೆ ಮಾಡ್ತಾನೆ, ಹೇಗೆ ಪ್ರತಿಕ್ರಿಯಿಸ್ತಾನೆ, ಸಂಬಂಧಗಳು ಹೇಗೆ ನಡೆಸ್ತಾನೆ, ಇವುಗಳ ತಿಳ್ಕೊಂಡ ನಂತರವೇ ವಿವಾಹ ಹೊಂದಾಣಿಕೆ ಹೇಳಬೇಕು ಅಂತ ಶಾಸ್ತ್ರದಲ್ಲಿ ಮಾತಿದೆ. ಸೊ ಜಾತಕದ ಮೂಲಕ ವ್ಯಕ್ತಿಯ ಸ್ವಭಾವವನ್ನು ತಿಳಿದು ಆ ಸ್ವಭಾವಕ್ಕೆ ಹೊಂದಾಣಿಕೆ
ಆಗುವಂಥ ಜೀವನ ಸಂಗಾತಿ ಹೇಗಿರಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಇದನ್ನು ಒಂದು ಸರಳ ಬೋಧನಾ ರೂಪದಲ್ಲಿ ಹೇಳಬೇಕಾಗತ್ತೆ. ಇದು ಮುಖ್ಯ. ಮತ್ತೆ ಸರಿ, ವ್ಯಕ್ತಿಯ ಸ್ವಭಾವನ ಹೇಗೆ ಗುರುತಿಸಬೇಕು ಜಾತಕದಲ್ಲಿ? ನಾವು ಅದನ್ನು ತಿಳ್ಕೊಳ್ಬೇಕಲ್ಲ. ನಾವು ಜ್ಯೋತಿಷ್ಯ ಕಲಿತಾ ಇದ್ದೀವಿ, ಅಟ್ಲೀಸ್ಟ್ ನಾವಾದರೂ ಮಾಡಬೇಕು. ಅವರು 1, 2, 3 ಜಾತಕಗಳು ಕೊಟ್ಟರು ಕೂಡ ಸ್ವಲ್ಪ ಸಮಯ ತಗೊಂಡು ಅವ್ರಿಗೆ ತಿಳಿದು ಹೇಳಿ ಮಾಡಲಿಕ್ಕೆ ಅವಕಾಶ ಜ್ಯೋತಿಷ್ಯನಿಗುಂಟು. ಅವನಿಗೆ ಪೇಷನ್ಸ್ ಇಲ್ಲ ಅಂದರೆ ಇನ್ನೊಬ್ಬ ಜ್ಯೋತಿಷ್ಯ ಹತ್ರ ಹೋಗ್ತಾನೆ. ಆದರೆ ನಾವು ಇಂಜಸ್ಟಿಸ್ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಸೊ ಮೊದಲಿಗೆ ಏನು ಮಾಡ್ತೇವೆ, ವ್ಯಕ್ತಿಯ ಸ್ವಭಾವವನ್ನು ಹೇಗೆ ಗುರುತಿಸಬೇಕು ಅಂತಂಬುದು ಬೇಕು. ಸ್ವಭಾವನ ಹೇಗೆ ಗುರುತಿಸಬೇಕು ವ್ಯಕ್ತಿಯಂದು? ನಮಗೆ ಗೊತ್ತಿದೆ, ಲಗ್ನ ಅಂತಂದರೆ ಏನು? ವ್ಯಕ್ತಿಯ ಮೂಲ ಸ್ವಭಾವ. ಲಗ್ನಾಧಿಪತಿ, ಆ ಸ್ವಭಾವ ಎಷ್ಟು ಬಲವಾಗಿ ವ್ಯಕ್ತವಾಗುತ್ತೆ. ಚಂದ್ರ, ಮನಸ್ಸು, ಎಮೋಷ್ನಲ್ ರಿಯಾಕ್ಷನ್ ಹೇಗಿರುತ್ತೆ. ಬುಧ ಅಂತಂದರೆ ಅವನ ಆಲೋಚನಾ ಶಕ್ತಿ ಹೇಗಿರುತ್ತೆ. ಕುಜ ಅಂತಂದರೆ ಕ್ರಿಯೆ, ಕೋಪ, ಅದೆಲ್ಲ ಹೇಗಿರುತ್ತೆ. ಶುಕ್ರ ಅಂತಂದರೆ ಅವನ ಪ್ರೀತಿ, ಭಾವನೆಗಳು ಹೇಗಿರುತ್ತೆ ಅಂತ ಗೊತ್ತಾಗ್ತದೆ. ಸಾಮಾನ್ಯವಾಗಿ ನಾವು ನೋಡೋದು ಎಕ್ಸಾಂಪಲ್ ಆಗಿ ಜ್ಯೋತಿಷ್ಯದಲ್ಲಿ ಜಾಸ್ತಿ ಕುಜ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಕುಜ ದೋಷ ಅಂತ ಅಂತೀವಲ್ಲ, ಅದು ಇದ್ರ ಕೆಳಗೆ ಬರುತ್ತೆ. ಕುಜ ಪ್ರಭಾವ ಹೆಚ್ಚು ಇದ್ದಾಗ ಏನಾಗುತ್ತೆ, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾನೆ. ಸ್ಟ್ರೈಟ್ ಫಾರ್ವರ್ಡ್ ಇದ್ದಾಗ ಏನಾಗುತ್ತೆ, ಬೇಗ ಆಪೋಸಿಟ್ ಪಾರ್ಟಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ, ತುಂಬ ಕ್ವಿಕ್ಕಾಗಿ ಪ್ರತಿಕ್ರಿಯಿಸ್ತಾನೆ, ಅವರಿಗೆ ಕೋಪ ಬೇಗ ಬಂದ್ಬಿಡ್ತದೆ, ನಿರ್ಧಾರಗಳು ತುಂಬ ಆಲೋಚನಾರಹಿತವಾಗಿ ಸ್ಪೀಡ ತಗೊಳ್ತಾರೆ. ಇಂಥ ವ್ಯಕ್ತಿಗೆ ಒಳ್ಳೆ ಸರಿಯಾದಂಥ ಜೀವನ ಸಂಗಾತಿ ಬಂದಂತ ಅಂದ್ಕೊಳ್ಳಿ. ಶಾಂತ ಸ್ವಭಾವ ಇರುವವಳು, ಸಹನ ಇರುವವಳು, ವಿವಾದಗಳನ್ನು ಕಡಿಮೆ ಮಾಡುವಂಥ ಸ್ವಭಾವ ಇರುವವಳು, ಇಂಥ ಹುಡುಗಿ ಬಂದು ಅಂದ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಕುಟುಂಬ ಜೀವನ ಬ್ಯಾಲೆನ್ಸ್ ಆಗುತ್ತೆ. ಹುಡುಗಿಗೆ ತೊಂದರೆ ಇರ್ಬೋದು, ಹುಡುಗಿ ಸ್ಲೋ ಇರೋದ್ರಿಂದ ಹುಡುಗನಿಗೂ ತೊಂದರೆ ಇರ್ಬೋದು, ಆದರೆ ಸಂಸಾರ ಬ್ಯಾಲೆನ್ಸ್ ಆಗಿ ನಡೆಯುತ್ತೆ. ನೋಡಿ, ಶನಿ ಪ್ರಭಾವ ತಗೊಳ್ಳೋಣ. ಶನಿ ಪ್ರಭಾವ ಜಾಸ್ತಿ ಹೆಚ್ಚಿತ್ತು ಅಂದ್ಕೊಳ್ಳಿ, ಅವ್ರಿಗೆ ಹೇಗಿರುತ್ತೆ, ನಿಧಾನವಾಗಿ ಆಲೋಚನೆ ಮಾಡ್ತಾರೆ, ಕ್ವಿಕ್ ಡಿಸಿಷನ್ ತಗೊಳ್ಳಲ್ಲ, ತುಂಬ ಸಹನೆ, ಪೇಷನ್ಸ್. ಅಟ್ ದ ಸೇಮ್ ಟೈಮ್ ಲೇಜಿನೆಸ್ ಇರುತ್ತೆ. ಬಿಡ್ರಿ, ಮಾಡೋಣ, ನಾಳೆ ಮಾಡೋಣ, ಬಿಡ್ರಿ, ಇವತ್ತೇನು ಅರ್ಜೆಂಟು ಅಂತಂತಾರೆ. ಆಮೇಲೆ ತುಂಬ ಜವಾಬ್ದಾರಿತನ ತಗೊಳ್ತಾರೆ. ಕೆಲವೊಮ್ಮೆ ಮೌನವಾಗಿರ್ತಾರೆ. ಇಂಥವರಿಗೆ ಯಾವ ಥರ ಇರೋರು ಬೇಕು? ತುಂಬ ಚುರುಕಾಗಿರೋರು ಬೇಕು, ಪ್ರೋತ್ಸಾಹಿಸುವಂಥ ಸ್ವಭಾವ ಇರಬೇಕು, ಸಕಾರಾತ್ಮಕ ಮನೋಭಾವ ಇರಬೇಕು. ಅವರು ಲೇಜಿ ಇದ್ರೆ ಅಂದ್ಕೊಳ್ಳಿ, ಮನ ನಡೆಯಲ್ಲ. ಒಬ್ಬರು ಲೇಜಿ ಇದ್ದರೆ ಇನ್ನೊಬ್ಬರು ತುಂಬ ಕ್ವಿಕ್ ಆಗಿರಬೇಕು. ಈ ಥರ ಇದ್ದರೆ ಬ್ಯಾಲೆನ್ಸ್ ಆಗಿ ನಡೆಯುತ್ತೆ. ಇದರಿಂದ ಜೀವನ ಮುಂದೆ ಸಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಚಂದ್ರ ತಗೊಳ್ಳೋಣ. ಚಂದ್ರ ಪ್ರಭಾವ ತುಂಬ ಹೆಚ್ಚಾಗಿದ್ರೆ ಏನಾಗುತ್ತೆ, ತುಂಬ ಎಮೋಷ್ನಲ್ ಕ್ವಾಲಿಟಿ ಇರುತ್ತೆ. ಯಾವುದಾದ್ರೂ ಬೇಗ ನಂಬಿಬಿಡ್ತಾರೆ, ಯಾರು ಹೇಳಿದ್ರೂ ನಂಬಿಬಿಡ್ತಾರೆ. ಸೊ ಭಾವನಾತ್ಮಕ ತುಂಬ ಜಾಸ್ತಿ ಹೆಚ್ಚಿರುತ್ತೆ, ಪ್ರೀತಿ ಮತ್ತು ಆತ್ಮೀಯತೆ ತುಂಬ ಜಾಸ್ತಿ ಇರುತ್ತೆ. ಇತರರ ಮಾತಿಗೆ ಬೇಗ ಪ್ರಭಾವಿತರಾಗ್ತಾರೆ. ಇಂಥ ವ್ಯಕ್ತಿಗೆ ಎಂಥ ಬ್ಯಾಲೆನ್ಸ್ ಆಗುವಂಥ ಸಂಗಾತಿ ಬೇಕು? ಸ್ಥಿರವಾಗಿ ಆಲೋಚನೆ ಮಾಡೋನು ಬೇಕು, ಭರವಸೆ ನೀಡುವಂಥ ಸ್ವಭಾವ, ಸಹಾಯಕ ಮನೋಭಾವ ಇರುವಂಥವ್ರು ಬೇಕು. ಆಮೇಲೆ ಎಕ್ಸಾಂಪಲ್ ಇನ್ನೊಂದು, ಬುಧ ತಗೊಳ್ಳೋಣ. ಬುಧನ ಕ್ವಾಲಿಟಿ ಏನು? ತಾರ್ಕಿಕವಾಗಿ ಚಿಂತನೆ ಮಾಡೋದು, ಮಾತಿನಲ್ಲಿ ಚುರುಕುತನ, ವಿಶ್ಲೇಷಣಾತ್ಮಕವಾದಂಥ ದೃಷ್ಟಿಕೋನ ಇರುತ್ತೆ ಅವನಿಗೆ. ಇಂಥ ವ್ಯಕ್ತಿಗೆ ಸರಿಯಾದಂಥ ಸಂಗಾತಿ ಅಂದರೆ ಯಾವುದು? ಅರ್ಥ ಮಾಡಿ, ಸ್ವಲ್ಪ ಎಮೋಷ್ನಲ್ ಕ್ವಾಲಿಟಿ ಇರಬೇಕು. ಅವ್ರು ತಾರ್ಕಿಕವಾಗಿ ಹೋಗ್ತಾ ಇರ್ತಾರೆ. ಅರ್ಥ ಮಾಡಿಕೊಳ್ಳೋ ಸ್ವಭಾವ, ಮಾನಸಿಕ ಹೊಂದಾಣಿಕೆ, ಸಂಭಾಷಣೆಯಲ್ಲಿ ಸಹಕಾರ ಮಾಡುವಂಥ ಸ್ವಭಾವ ಇರಬೇಕು. ಒಬ್ಬರು ಆ ರೀತಿ ಇದ್ದರೆ ಇನ್ನೊಬ್ಬರು ಈ ರೀತಿ ಇರಬೇಕು. ಆವಾಗೇ ಫ್ಯಾಮಿಲಿ ಎಂಬುದು ನಡೆಯುತ್ತೆ. ನಾಳೆ ಸಂತಾನ ಏನಾದರೂ ಆದರೂ ಕೂಡ ಆ ಸಂತಾನವನ್ನು ಸರಿಯಾದಂಥ ಲೈಫ್ ಜಸ್ಟಿಸ್ ಮಾಡಲಿಕ್ಕೆ ಇವರಿಬ್ಬರೂ ಕೂಡ ಹೊಣೆಗಾರಿಕೆ ಚೆನ್ನಾಗಿರುತ್ತೆ. ಸೊ ವಿವಾಹ ಯಶಸ್ವಿ ಆಗಬೇಕಾದ್ರೆ ಸ್ವಭಾವದ ಸಾದೃಶ್ಯ ಬೇಕು, ಅಥವಾ ಸ್ವಭಾವದ ಬ್ಯಾಲೆನ್ಸ್ ಇರಬೇಕು. ಸೊ ಗುಣಗಳು ಹೆಚ್ಚು ಬಂದಿದೆ, ದೋಷ ಇದೆ, ಈ ಥರ ಹೇಳೋದಕ್ಕಿಂತಲೂ ಈ ವ್ಯಕ್ತಿಯ ಸ್ವಭಾವ ಹೀಗಿರುತ್ತೆ, ಅವನಿಗೆ ಈ ರೀತಿಯ ಸ್ವಭಾವ ಇರುವಂಥ ಸಂಗಾತಿ ದೊರಕಿದರೆ ಜೀವನ ಬ್ಯಾಲೆನ್ಸ್ ಆಗತ್ತೆ, ಈ ರೀತಿ ನಾವು ಹೇಳಬೇಕಾಗತ್ತೆ. ಆಮೇಲೆ ಈಗ ನಾವು ಸ್ವಲ್ಪ ಪ್ರಾಕ್ಟಿಕಲಾಗಿ ಬರೋಣ. ಇದೆಲ್ಲ ಕೂಡ ಥಿಯರಿಟಿಕಲ್ ಆಗಿ ಚೆನ್ನಾಗಿದೆ. ಸ್ವಲ್ಪ ನಾವು ರಿಯಲ್ ಟೈಮಲ್ಲಿ ಜ್ಯೋತಿಷ್ಯ ಇದನ್ನು ಹೇಗೆ ಕಂಡುಕೊಳ್ಬೇಕು ಅಂತ ನಮ್ಮ ಪ್ರಶ್ನೆ ಉಳಿಯುತ್ತೆ. ಸೊ ಸ್ವಭಾವ, ಆ ಸ್ವಭಾವವನ್ನು ಸೂಚಿಸುವಂಥ ಗ್ರಹ ಯಾವುದು ಅಂತ ತಿಳ್ಕೊಳ್ಬೇಕು. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಸ್ವಭಾವ ಯಾವುದಿದೆ. ಸೊ ಬರುವಂಥ ಹುಡುಗಿಗಾಗಲಿ ಹುಡುಗನಿಗಾಗಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವ ಸ್ವಭಾವ ಅವನಿಗಿರಬೇಕು,
ಆ ಸ್ವಭಾವವನ್ನು ಸೂಚಿಸುವಂಥ ಗ್ರಹ ಯಾವುದು? ಇದನ್ನು ನಾನು ನಿಮಗೊಂದು ಕ್ಲಿಯರ್ ಕಟ್ಟಾಗಿ ಕೊಡ್ತೀನಿ. ಎಕ್ಸಾಂಪಲ್ ನೋಡಿ, ಒಬ್ಬನಿಗೆ ತುಂಬ ಕೋಪ ಇದೆ ಅಂದ್ಕೊಳ್ಳೋಣ. ತುಂಬ ಕೋಪ ಸ್ವಭಾವ. ಸೊ ಅವನು ಹೇಗಿರ್ತಾನೆ? ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾನೆ, ಬೇಗ ಪ್ರತಿಕ್ರಿಯಿಸ್ತಾನೆ. ಇವನಿಗೆ ಲೀಡರ್ಶಿಪ್ ಕ್ವಾಲಿಟೀಸ್, ನಾಯಕತ್ವದ ಲಕ್ಷಣ ಅಂದರೆ ನಾನೇ ಧೈರ್ಯವನು, ನನ್ನ ಮಾತು ನೀವೆಲ್ಲ ಕೇಳಬೇಕು ಅಂತಂಬ ಗುಣ ಇರುತ್ತೆ. ಈ ಗುಣ ಯಾವ ಬರುತ್ತೆ? ಜಾತಕದಲ್ಲಿ ಕುಜ ಪ್ರಬಲವಾಗಿದ್ದಾಗ. ಅದಕ್ಕೆ ಕುಜದೋಷ ಇದ್ದಾಗ ಏನಾಗುತ್ತೆ? ಇದೆಲ್ಲ ಆಗ್ತದೆ. ಸೊ ಈ ಥರ ಗುಣಗಳಿರೋನ್ನ ನಾವು ಬ್ಯಾಲೆನ್ಸ್ ಮಾಡಲಿಕ್ಕೆ ಕುಜದೋಷ ಇದ್ದವರನ್ನೇ ಮಾಡ್ತೇವೆ. ಅದನ್ನು ಬೇರೆ ಟಾಪಿಕ್, ಅದನ್ನು ದೋಷಗಳ ಬಗ್ಗೆ ನೋಡೋಣ. ಸೊ ಈ ಥರ ಸ್ಟ್ರೈಟ್ ಫಾರ್ವರ್ಡು, ಬೇಗ ಪ್ರತಿಕ್ರಿಯೆ ಮಾಡುವಂಥ ನಾಯಕತ್ವ ಇದ್ದವನಿಗೆ ಯಾವ ರೀತಿ ಸಂಗಾತಿ ಬೇಕು? ಅವರಿಗೆ ಸಹನೆ ಇರಬೇಕು, ಶಾಂತ ಸ್ವಭಾವ ಇರಬೇಕು, ಇಲ್ಲದ್ರೆ ಇವ್ರ ಜೊತೆ ತಡ್ಕೊಳ್ಳೋದು ಕಷ್ಟ. ಸೊ ಈ ಥರ ಗುಣ ಇರಬೇಕು ಅಂದರೆ, ಸಹನ, ಶಾಂತ ಸ್ವಭಾವ ಇರಬೇಕು ಅಂದರೆ ಯಾವ ಗ್ರಹ ಚೆನ್ನಾಗಿರ್ಬೇಕು ಜಾತಕದಲ್ಲಿ? ಅಂದರೆ ಬರುವಂಥ ಪಾರ್ಟ್ನರಲ್ಲಿ ಶನಿ ಅಥವಾ ಚಂದ್ರ ಚೆನ್ನಾಗಿರಬೇಕು. ಚಂದ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ. ಅದ ಕಾರಣ ಅವ್ರು ಹೇಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಗಂಡ ಕೋಪ, ಏನು ಮಾಡೋಕ್ಕಾಗುತ್ತೆ, ಆದರೂ ನಾನು ಇಷ್ಟಪಡ್ತಾ ಇದ್ದೀನಿ, ಅವನ್ನ ನಾನು ಬಿಟ್ಕೊಳ್ಳಲ್ಲ ಅಂತಾರೆ. ಶನಿ ಬಲವಾಗಿತ್ತು ಅಂದ್ಕೊಳ್ಳಿ, ಪೇಷನ್ಸ್ ಇರುತ್ತೆ, ಬೇಗ ರಿಯಾಕ್ಟ್ ಆಗಲ್ಲ. ಗಂಡ ಏನು ಬೇಕಾದ್ರೆ ಬೈಯಿ, ಸೈಲೆಂಟಾಗಿರ್ತಾರೆ. ಗಂಡನೇ ಬೈತಾನೆ, ಸುಮ್ಮನೆ ಬೈತಾ ಇದ್ರೆ ಕೂಡ ಬೈಸ್ಕೋತಾಳೆ ಅವತ್ತು, ಒಂದು ಅಸಲು ಸ್ಪಂದನೆ, ರಿಯಾಕ್ಷನೇ ಇಲ್ಲಪ್ಪ ಅಂತ ಬೈಯುವಂಥ ಸಂದರ್ಭವೂ ಉಂಟಾಗ್ತದೆ. ಹಾಗಿದ್ರೇ ಬ್ಯಾಲೆನ್ಸ್ ಆಗ್ತದೆ, ಆ ಸಂಸಾರ ಉಳಿಯತ್ತೆ. ಇಲ್ಲದ್ರೆ ಇವತ್ತಿನ ಕಾಲದಲ್ಲಿ ಉಳಿಯಲ್ಲ. ಇಬ್ಬರು ಕಿತ್ತಾಡ್ತಾ ಇದ್ದರೆ ನಮಗೆ ಡೈವರ್ಸ್ ಅಂತ ಎಂಬ ಆಪ್ಷನ್ ಇದೆ. ಹಿಂದಿನ ಕಾಲ ಡೈವರ್ಸ್ ಎಂಬ ಆಪ್ಷನ್ ಇಲ್ಲದ ಕಾರಣ ಆತ್ಮಹತ್ಯೆ ಮಾಡಿಕೊಳ್ಳೋದು, ನನ್ನ ಜೀವನ, ನನ್ನ ಕರ್ಮ ಇಷ್ಟೇ ಅಂತ ಅಂದ್ಕೊಂಡು ಹಾಗೆ ಉಳಿಯೋದು. ಇದರಿಂದ ಏನಾಗುತ್ತೆ? ಮಕ್ಕಳ ಜೀವನ ಹಾಳಾಗ್ತದೆ. ಅಪ್ಪ ಅಮ್ಮ ಇಬ್ಬರು ದಿನಾಗೂ ಜಗಳಾಡ್ಕೊಳ್ತಾ ಇದ್ದರೆ, ನೋಡಪ್ಪ ನಮ್ಮ ಅಪ್ಪ ಅಮ್ಮ ಯಾವಾಗ ನೋಡೋ ಜಗಳಾಡ್ಕೊಳ್ತಾ ಇದ್ದಾರೆ, ಯಾಕಪ್ಪ ಮದುವೆ ಮಾಡ್ಕೊಳ್ಬೇಕು? ಅವರ ಮನಸ್ಸಿನಲ್ಲಿರುವಂಥ ಮದುವೆ ಎಂಬ ಡೆಫಿನಿಷನೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಆಗಿದ್ರೇ ನಿಮಗೆ ಸಂಸಾರ ನಡೆಯುತ್ತೆ, ಇಲ್ಲದ್ರೆ ನಡೆಯಲ್ಲ. ಇನ್ನೊಂದು ಕೇಸಲ್ಲಿ ಆ ಹುಡುಗನಿಗೆ ತುಂಬ ಪೇಷನ್ಸ್ ಇದೆ, ತುಂಬ ನಿಧಾನ, ಯಾವ ಕೆಲಸ ಕೂಡ ಕ್ವಿಕ್ಕಾಗಿ ಮಾಡಲ್ಲ ಗಂಡನಿಗೆ. ಸೊ ಅದಕ್ಕೆ ಹೆಂಡತಿ ಏನು ಮಾಡ್ತಾಳೆ? ನೋಡಪ್ಪ ಯಾವುದು ಮಾಡಲ್ಲ, 20 ಸಾರಿ ಹೇಳಬೇಕು, ಹೇಳ್ತಾ ಇದ್ರೆ ಮಾಡ್ತಾರೆ ಅಂತಂತಾರೆ. ಅಂಥವರಿಗೆ ಆ್ಯಕ್ಟಿವ್ ಆಗಿರೋಂಥವನು ಬೇಕು. ತುಂಬ ಸಹನಶೀಲೆ, ನಿಧಾನ ಸ್ವಭಾವ ಇದ್ದವರಿಗೆ ಮೌನವಾಗಿರ್ತಾರೆ, ಜಾಗರೂಕವಾಗಿ ಆಲೋಚನೆ ಮಾಡೋದು ಇರ್ತದೆ, ಆದರೆ ಲೇಜಿನೆಸ್ಸ ಕಾಣುತ್ತೆ. ಇಂಥವರಿಗೆ ಜಾತಕದಲ್ಲಿ ಶನಿ ಬಲವಾಗಿದ್ದರೆ ಈ ಥರ ಗುಣಗಳಿರ್ತದೆ. ಅಂಥವ್ರಿಗೆ ಹೇಗಿರಬೇಕು? ಬರುವಂಥ ಪಾರ್ಟ್ನರು ತುಂಬ ಚುರುಕಾಗಿರಬೇಕು, ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಇರಬೇಕು, ಅವರೇ ಮನೆ ನಡೆಸೋ ಶಕ್ತಿ ಇರಬೇಕು. ಇವನೇನು ಮಾಡ್ತಾನೆ? ಸಂಪಾದನೆ ಮಾಡ್ತಾನೆ, ಹೋಗಂದರೆ ಹೋಗ್ತಾನೆ, ತೊಗೊಂಬಂದರೆ ತರ್ತಾನೆ, ಆದರೆ ಯಾವ್ದು ತರಬೇಕು, ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥ ವೇಳೆ ವೈಫ್ ತುಂಬ ಆ್ಯಕ್ಟಿವ್ ಆಗಿರಬೇಕು, ಇಲ್ಲದ್ರೆ ಸಂಸಾರ ನಡೆಯಲ್ಲ. ಸೊ ಹಾಗಾಗಿ ಕುಜ ಸೂರ್ಯ ಬಲವಾಗಿದ್ದವರು ಅಂದ್ಕೊಳ್ಳಿ, ಅವರಿಗೆ ಚುರುಕುತನ, ನಿರ್ಧಾರ ಶಕ್ತಿ ಇರ್ತದೆ. ಯಾರಿಗೋ ಒಬ್ರಿಗೆ ಆ ಶಕ್ತಿ ಇರಬೇಕು. ಮನೆಯಲ್ಲಿ ಅಡುಗೆ ಮಾಡೋ ಕಾಲಕ್ಕೆ ಎಲ್ಲರೂ ಸೇರಿ ಅಡುಗೆ ಮಾಡೋಣ, ತೊಂದರೆ ಇಲ್ಲ, ಎಲ್ಲರೂ ಸಹಕಾರ ಮಾಡ್ತಾರೆ, ಎಲ್ಲರೂ ಕೈ ಆಡಿಸ್ತಾರೆ. ಆದರೆ ಉಪ್ಪು ಯಾರೋ ಒಬ್ಬರೇ ಹಾಕಬೇಕು. ಎಲ್ಲರೂ ಹಿಡಿ ಉಪ್ಪು ಹಾಕಿದ್ರೆ ಏನಾಗ್ತದೆ? ತಿನ್ನೋಕ್ಕಾಗಲ್ಲ. ಉಪ್ಪು ಮಾತ್ರ ಒಬ್ಬರೇ ಹಾಕಬೇಕು. ಸೊ ಮನೆಯಲ್ಲಿ ಎಲ್ಲ ಗುಣ ಇದ್ದರೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿ ಒಬ್ಬರೇ ಇರಬೇಕು. ಆ ಗುಣ ಇಲ್ಲದಿದ್ದರೆ ಸಂಸಾರ ನಡೆಯಲ್ಲ. ಇನ್ನೊಂದು ಕೇಸಲ್ಲಿ ಭಾವನಾತ್ಮಕವಾದಂಥ ಸ್ವಭಾವ ಇರ್ತದೆ, ಎಮೋಷ್ನಲ್ ಕ್ವಾಲಿಟಿ ಇರುತ್ತೆ. ಆ ಥರ ಇದ್ದವ್ರಿಗೆ ಹೇಗಿರುತ್ತೆ? ಸಂವೇದನಾಶೀಲತೆ ಮನಸ್ಸಿರ್ತದೆ, ಬೇಗ ಪ್ರಭಾವಿತರಾಗ್ಬಿಡ್ತಾರೆ. ಯಾರು ಬಂದ್ರೂ ಬೇಗ ನಂಬಿಬಿಡ್ತಾರೆ. ಯಾರೋ ಬರ್ತಾರೆ, ನಿಮಗೆ ತುಂಬ ಒಳ್ಳೆಯದ್ರಿ, ಈ ಚಿಟ್ಟಿ ಹಾಕಿರಿ, ತುಂಬ ಒಳ್ಳೆಯದು, ನಿಮಗೆ ಇಷ್ಟು ಲಾಭ ಬರುತ್ತೆ ಅಂತ ಹೇಳ್ತಾರೆ. ಹೋಗಿ ಚಿಟ್ಟಿ ಹಾಕಿಬಿಡ್ತಾರೆ. ಏನಾಗ್ತದೆ? ಯಾರು ಹೇಳಿದ್ರು ನಂಬಿಬಿಡ್ತಾರೆ. ಅಂಥವ್ರಿಗೆ ಗಂಡ ಹೇಗಿರಬೇಕು? ಸುಮ್ಮನೆ ಇರಮ್ಮ, ಅದೆಲ್ಲ ಇಲ್ಲ, ಎಷ್ಟೋ ಕೇಸಸ್ ಹಿಂಗಾಗಿದೆ, ನಿಂಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಗಂಡ ಇರಬೇಕು. ಸ್ಥಿರವಾಗಿ ಚಿಂತನೆ ಮಾಡುವಂಥದ್ದು, ಧೈರ್ಯ ಇರುವಂಥವ್ರು ಬೇಕು. ಹಾಗಾಗಿ ಅವರ ಜಾತಕದಲ್ಲಿ ಗುರು ಮತ್ತು ಶನಿ ಬಲವಾಗಿರಬೇಕು. ಅಂಥವರೇ ಮ್ಯಾಚ್ ಆಗ್ತದೆ. ಒಂದು ನೋಡಿ, ರಿಯಾಲಿಟಿಗೆ ಇದು ವರ್ಕೌಟ್ ಆಗದೇ ಇರ್ಬೋದು. ನಾವೊಂದು ಶಾಪಿಗೆ ಹೋದು ಅಂದ್ಕೊಳ್ಳಿ, ನಮಗೆ ಇಷ್ಟವಾದಂಥ ಕಲರ್ ಮ್ಯಾಚಿಂಗ್ ಇರುವಂಥ ಡ್ರೆಸ್ ನಾವು ಇಷ್ಟಪಡ್ತೇವೆ. ಅವ್ರೇನು ಮಾಡ್ತಾರೆ? ಸರ್ ನಿಮ್ಮ ಶರೀರಕ್ಕೆ, ನಿಮ್ಮ ಕಲರಿಗೆ ಇದು ಮ್ಯಾಚ್ ಆಗಲ್ಲ ಸರ್, ನೀವು ಈ ಥರ ಡ್ರೆಸ್ ತೊಗೊಂಡ್ರೆ ಮ್ಯಾಚ್ ಆಗುತ್ತೆ, ಎಲ್ಲರೂ ನೋಡೋದು ಚೆನ್ನಾಗಿರುತ್ತೆ ಅಂತ. ಅಂದರೆ ನನಗೆ ಇಷ್ಟವಾದ್ದೇ ಬೇರೆ, ಜನಗಳಿಗೆ ಇಷ್ಟ ಆಗೋದೇ ಬೇರೆ. ಸೊ ನನಗೆ ಇಷ್ಟವಾದಂಥ ಕಲರ್ ಡ್ರೆಸ್ಸು ಚೆನ್ನಾಗಿ ನನಗೆ ಇಷ್ಟಪಟ್ಟರೂ ಕೂಡ ನಾನು ಹಾಕ್ಕೊಳ್ಳಿಕ್ಕೆ ಆಗಲ್ಲ, ಯಾಕೆಂದರೆ ಸಮಾಜಕ್ಕೆ ಅದು ಆಗಿರುತ್ತೆ. ಅದೇ ರೀತಿ ಶಾಸ್ತ್ರ ಪ್ರಕಾರ ನಮ್ಮ ಜೀವನ ನೆಮ್ಮದಿಯಾಗಿ ಅಂತರಂಗದಲ್ಲಿ, ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ನೆಮ್ಮದಿಯಾಗಿ ನಡಿಬೇಕಾದ್ರೆ ಈ ರೀತಿ ಬೇಕು ಅಂತ ಹೇಳುತ್ತೆ. ಸಮಾಜಕ್ಕೆ ಅದು ಆಗಿರುತ್ತೆ, ಅಥವಾ ಅವನಿಗೆ ಇಷ್ಟ ಆಗದೇ ಇರ್ಬೋದು.
ಆ ರೀತಿಯಾದ ಗುಣಗಳಿರುವಂಥದ್ದು. ಇವನಿಗೆ ತುಂಬ ಫಾಸ್ಟಾಗಿ ತನ್ನ ರೀತಿಯಾಗಿ ಆಲೋಚನೆ ಮಾಡುವಂಥ ಹುಡುಗಿ ಬೇಕಾಗಿರ್ಬೋದು. ಆದರೆ ಶಾಸ್ತ್ರ ಅದನ್ನು ರೆಕಮೆಂಡ್ ಮಾಡಲ್ಲ. ಏಕೆಂತಂದರೆ ಮನೆ ರಣರಂಗ ಆಗುತ್ತೆ. ಸೊ ರಿಯಲ್ ಟೈಮಲ್ಲಿ ಪ್ರಾಕ್ಟಿಕಲ್ ಆಗಿ ಇದು ವರ್ಕೌಟ್ ಆಗದೇ ಇರ್ಬೋದು. ಆದರೆ ಪ್ರಶಾಂತವಾಗಿ ಜೀವನ ನಡಿಬೇಕು, ಜೀವನ ಬ್ಯಾಲೆನ್ಸ್ ಆಗಬೇಕಾದ್ರೆ ಈ ರೀತಿ ಇರಬೇಕು. ನಿಮಗೆ ಹೊಟ್ಟೆ ನೆಮ್ಮದಿಯಾಗಿ ಪ್ರಶಾಂತಿಯಾಗಿರಬೇಕಾದ್ರೆ ನೀವು ಒಂದು ತುತ್ತು ಮಜ್ಜಿಗೆಯನ್ನು ತಿಂದ್ರೆ ಅಂದ್ಕೊಳ್ಳಿ, ತುಂಬ ಶಾಂತಿಯಾಗಿ ತುಂಬ ಕೂಲಾಗಿರುತ್ತೆ. ಆದರೆ ಮಜ್ಜಿಗೆಯನ್ನು ತಿನ್ನಲಿಕ್ಕೆ ಯಾರು ಇಷ್ಟಪಡ್ತಾರೆ? ಎಲ್ಲರಿಗೂ ಒಳ್ಳೆ ರುಚಿಕರವಾದಂಥ ವೆಜಿಟೇಬಲ್ ಬಿರಿಯಾನಿ, ಒಳ್ಳೆ ಚಿತ್ರಾನ್ನ, ಬಿಸಿಬೇಳೆಭಾತ್ ಇಂಥದ್ದು ಬೇಕನ್ಸುತ್ತೆ. ಅದು ರುಚಿಗೆ ನಾಲಿಗೆಗೆ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆಗೆ ತೊಂದರೆ ಕೊಡ್ತದೆ. ಮೊಸರನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಾಲಿಗೆಗೆ ಚೆನ್ನಾಗಿರಲ್ಲ, ಆದರೆ ಹೊಟ್ಟೆಗೆ ಶಾಂತಿ ಕೊಡ್ತದೆ. ಸೊ ಇದು 2 ಭಾಗ ಇದೆ. ಹಾಗಾಗಿ ನೀವು ತಿಳಿಸಿ ಹೇಳಬೇಕಾಗತ್ತೆ. ಇನ್ನೊಂದು, ಕೆಲವರಿಗೆ ತಾರ್ಕಿಕ ಸ್ವಭಾವ ಇರ್ತದೆ, ತುಂಬ ಲಾಜಿಕ್ಸ್ ಮತ್ತು ಯಾವುದು ಹೇಳಿದ್ರೂ ಒಂದೊಂದು ಲಾಜಿಕ್ ಮಾತಾಡ್ತಾನೆ. ವಿಶ್ಲೇಷಣೆ, ವಾದ, ಲಾಜಿಕ್ ಜಾಸ್ತಿ ಇರುತ್ತೆ. ಬುಧ ಜಾಸ್ತಿ ಪವರ್ಫುಲ್ ಆಗಿದ್ರೆ ಈ ರೀತಿ ಇರುತ್ತೆ. ಲಗ್ನಕ್ಕಾಗಲಿ ಸಪ್ತಮಕ್ಕಾಗಲಿ ಕನೆಕ್ಟ್ ಆದರೆ ಈ ರೀತಿ ಇರ್ತದೆ. ಅವರಿಗೆ ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಸ್ವಭಾವ ಇರುವಂಥವ್ರು ಬೇಕು, ಎಮೋಷ್ನಲ್ ಕ್ವಾಲಿಟಿ ಇರಬೇಕು. ಇಂಥವರು ಹೇಗೆ ಮಾತಾಡಿದ್ರು ಕೂಡ ಪ್ರೀತಿ ಮಾಡುವಂಥ ಸ್ವಭಾವ ಇರಬೇಕು. ಅಂದರೆ ಚಂದ್ರ ಶುಕ್ರ ಬಲಿಷ್ಠವಾಗಿರೋರು ನೋಡಿ ಮದುವೆ ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ. ಅವನೆಷ್ಟು ಲಾಜಿಕ್ ಮಾಡಿದ್ರು ಕೂಡ ಹುಡುಗಿಗೆ ಅಥವಾ ಹುಡುಗನಿಗೆ ತುಂಬ ಇಷ್ಟ ಆಗುತ್ತೆ. ಆದ ಕಾರಣ ಅವರಲ್ಲಿ ಏನು ತಪ್ಪು ಕಂಡುಹಿಡಿಯೋದಿಲ್ಲ. ಈ ರೀತಿ ಇರಬೇಕು. ಆಮೇಲೆ ಕೆಲವೊಂದು ಜನಕ್ಕೆ ಸ್ವತಂತ್ರ ಸ್ವಭಾವ ಇರ್ತದೆ, ತನ್ನ ನಿರ್ಧಾರಗಳನ್ನು ತಾನೇ ತೆಗೆದುಕೊಳ್ಳೋದು, ಈ ರೀತಿ ಸ್ವಭಾವ ಇರುತ್ತೆ. ಇದಕ್ಕೆ ಕಾರಣ ಏನು? ಸೂರ್ಯ ಜಾತಕದಲ್ಲಿ ಲಗ್ನಕ್ಕಾಗಲಿ ಸಪ್ತಮಕ್ಕಾಗಲಿ ಸೂರ್ಯದ ಕನೆಕ್ಷನ್ ಬಂದರೆ ಡಾಮಿನೆನ್ಸ್ ಇರ್ತದೆ. ನಾನೇ ನಿರ್ಧಾರ, ನಂದೇ ಕರೆಕ್ಟು ಅಂತಂಬೋ ಸ್ವಭಾವ ಇರುತ್ತೆ. ಈ ಥರ ಸ್ವಭಾವ ಇದ್ದವರನ್ನು ಯಾರಿಗೆ ಕೊಟ್ಟು ಮದುವೆ ಮಾಡಬೇಕು? ಯಾವ ಥರ ಗುಣಗಳಿದ್ದವನ್ನ ಮದುವೆ ಮಾಡಬೇಕು ಅಂತಂದರೆ ತುಂಬ ಸಹಕಾರ ಮಾಡಬೇಕು. ಈ ಥರ ಸ್ವಭಾವ ಇದ್ರೂ ಸಹಕಾರ ಮಾಡೋರು ಇರಬೇಕು, ಹೊಂದಿಕೊಳ್ಳುವಂಥ ಸ್ವಭಾವ ಇರಬೇಕು. ಹಾಗಾಗಿ ಚಂದ್ರ ಶುಕ್ರ ಈ ಗ್ರಹಗಳು ಜಾತಕದಲ್ಲಿ ಯಾರಿಗೆ ಬಲಿಷ್ಠವಾಗಿದೆಯೋ ಅವರನ್ನು ಕೊಟ್ಟು ಮದುವೆ ಮಾಡಬೇಕು. ಆವಾಗ ಏನಾಗುತ್ತೆ, ಇವನು ಎಷ್ಟೇ ಡಾಮಿನೆನ್ಸ್ ಆಗಿದ್ರೂ ಕೂಡ ಹೌದು ನನ್ನ ಗಂಡ ಹೀಗೆ ಇರ್ತಾನೆ, ಅವ್ನು ಮಾಡೋದು ಕರೆಕ್ಟೇ ಅಂತ ಒಪ್ಪಿಕೊಳ್ಳುವಂಥ ಸ್ವಭಾವ ಇರುವಂಥ ಹೆಂಡತಿ ಬೇಕು. ಇಲ್ಲ ಆಕೆ ಕೂಡ ಸ್ವಲ್ಪ ಬೌದ್ಧಿಕವಾಗಿ ಆಲೋಚನೆ ಮಾಡೋದು, ಸ್ವಲ್ಪ ತಾರ್ಕಿಕವಾಗಿ ಆಲೋಚನೆ ಮಾಡೋದು, ಮತ್ತು ಅವ್ರಿಗೂ ಡಾಮಿನೆನ್ಸ್ ಇತ್ತು ಅಂದ್ಕೊಳ್ಳಿ, 2 ದಿನ ಕೂಡ ಉಳಿಯಲ್ಲ ಇವತ್ತಿನ ಕಾಲದಲ್ಲಿ, ಬಿಟ್ಟು ಹೋಗ್ತದೆ. ಗಂಡ ಏನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಹೇಳಿದಾನೆ ಅವನು ಅಂತ ಹೇಳಬೇಕು. ಆ ರೀತಿಯಾದಂಥ ಹೆಂಡತಿ ಬರಬೇಕು. ಆ ಥರ ಇದ್ದರೆ ಜೀವನ ಬ್ಯಾಲೆನ್ಸ್ ಆಗ್ತದೆ. ಇಲ್ಲದ್ರೆ ಎಷ್ಟು ಗುಣಗಳು ನೋಡಿದ್ರೂ ಉಳಿಯೋದಿಲ್ಲ. ಇನ್ನು ಕೆಲವರಿಗೆ ಅಹಂಕಾರದ ಸ್ವಭಾವ ಇರುತ್ತೆ, ಅವಲಂಬಿತ ಸ್ವಭಾವ ಅಂತೇವೆ. ಇತರರ ಮೇಲೆ ಅವಲಂಬನೆ ಅಂದರೆ ಎಮೋಷ್ನಲ್ ಕ್ವಾಲಿಟಿ ಅಂತೇವೆ. ಇದು ಚಂದ್ರನಿಂದ ಬರ್ತದೆ. ಯಾವುದು ಕೂಡ ಇನ್ನೊಬ್ಬರ ಮೇಲೆ ಹಾಕಿಬಿಡುತ್ತೆ, ತಾವೇನು ಡಿಸಿಷನ್ ತಗೊಳ್ಳಲ್ಲ. ಇವರಿಗೆ ಸಪೋರ್ಟಾಗಿ ನಡೆಸುವಂಥ ಸಂಗಾತಿ ಇರಬೇಕು. ಸೂರ್ಯ ಕುಜ ಇವರಿಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು. ಇವರು ಯಾವುದು ಜವಾಬ್ದಾರಿ ತಗೊಳ್ಳಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಾರೆ. ಅಂಥವರಿಗೆ ಸೂರ್ಯ ಕುಜ ಬಲಿಷ್ಠವಾಗಿರುವಂಥ ಜಾತಕವನ್ನು ಹುಡುಕಬೇಕು. ಇನ್ನು ಕೆಲವರಿಗೆ ಅಹಂಭಾವ ಹೆಚ್ಚಿರ್ತದೆ, ತಾನೇ ಸರಿ ಅಂತಂದ ಒಬ್ಬ ಭಾವನೆ ಇರ್ತದೆ. ಅವ್ರ ಜಾತಕದಲ್ಲಿ ಸೂರ್ಯ ತುಂಬ ಬಲಿಷ್ಠವಾಗಿರ್ತಾನೆ. ಅವರಿಗೆ ಸಹನೆ ಮೃದುತ್ವ ಇರುವಂಥ ಹುಡುಗಿ ಬೇಕು ಅಥವಾ ಹುಡುಗ ಬೇಕು, ವೈಸ್ ವರ್ಸ. ಅಂದರೆ ಚಂದ್ರ ಶುಕ್ರ ಯಾರಿಗೆ ಜಾತಕದಲ್ಲಿ ಚೆನ್ನಾಗಿರ್ತಾರೋ ಅವರು ಸಪ್ತಮದಲ್ಲಾಗಲಿ ಲಗ್ನದಲ್ಲಾಗಲಿ ಸೂರ್ಯ ಇದ್ದವರಿಗೆ ಮದುವೆ ಮಾಡ್ಬೋದು. ಯಾಕೆಂದರೆ ಅವರು ಅಡ್ಜಸ್ಟ್ ಆಗಿಬಿಡ್ತಾರೆ, ಯಾಕೆಂದರೆ ಇಷ್ಟಪಡ್ತಾರೆ. ಹೇಗೇ ಇರಲಿ ನಾನು ಇಷ್ಟಪಡ್ತಾ ಇದ್ದೀನಿ, ಬಿಟ್ಕೊಳ್ಳೋದು ಹೆಂಗೆ? ಸೊ ಹೊಂದಿಕೊಳ್ತಾರೆ. ಇಷ್ಟ ಇಲ್ಲ ಅಂತಂದ್ಕೊಳ್ಳಿ, ಅದೇ ಬುಧ ಆಗಲಿ ಕುಜ ಆಗಲಿ ಅಗೈನ್ ಸೂರ್ಯ ಆಗಲಿ ಇದ್ದರೆ ಅವರು ಹೆಚ್ಚು ದಿನ ಉಳಿಯಲ್ಲ. ಯಾಕಂದರೆ ಇವ್ರು ಹೇಗೆ ಆಲೋಚನೆ ಮಾಡ್ತಾರೆ ಅವರು ಹಾಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ಭಾವನಾತ್ಮಕವಾದ ಹೆಚ್ಚು ತುಂಬ ಡಿಸೈರ್ಸ್ ಇತ್ತು ಅಂದ್ಕೊಳ್ಳಿ, ಪ್ರೀತಿ, ಆತ್ಮೀಯತೆ, ಸಂವೇದನಾಶೀಲತೆ. ಇಂಥವರಿಗೆ ಶುಕ್ರ ಬಲವಾಗಿದ್ರೆ ಈ ಥರ ಇರ್ತದೆ. ಅಂಥವನಿಗೆ ತಾರ್ಕಿಕ ದೃಷ್ಟಿಕೋನ ಇದ್ದವನು ಮದುವೆ ಮಾಡಬೇಕು, ಬುಧ ಇರಬೇಕು. ಸೊ ಅವರು ಯಾವ ರೀತಿ ನಡೀತಾ ಇದ್ದಾರೆ, ಇನ್ನೂ ತೊಂದರೆ ಕೊಡ್ತಾರಾ ಅಂತಂಬೋ ನಿರಂತರ ನಿರೀಕ್ಷೆ, ಸ್ವಲ್ಪ ಕಂಟ್ರೋಲಲ್ಲಿ ಇಡುವಂಥ ಹುಡುಗ ಇರಬೇಕು. ಅದು ಬುಧ ಚೆನ್ನಾಗಿರಬೇಕು. ಕೆಲವಿನ ಹುಡುಗರಿಗೆ ಶುಕ್ರ ರಾಹು ಜೊತೆ ಆಗಲಿ ಶುಕ್ರ ವೀಕ್ ಆಗಿರೋದಾಗಲಿ ಆಗ್ತದೆ. ಅವ್ರೇನು ಮಾಡ್ತಾರೆ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸು ಇಂಥದ್ದೆಲ್ಲ ಹೊಟ್ಟೋಗ್ಬಿಡ್ತಾರೆ. ಹೆಂಡತಿಗೆ ಬುಧ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಆ ತೊಂದರೆ ಆಗದೇ ಇರುವಂಥ ಮುಂಚಿತವಾಗಿ ಕಂಡು ಹಿಡಿದು
ಅವನನ್ನು ಸರಿದಾರಿಗೆ ತರ್ತಾಳೆ. ಅವ್ಳಿಗೆ ತುಂಬ ಬೌದ್ಧಿಕತೆ ಇರಬೇಕು, ಲಾಜಿಕ್ಸ್ ಗೊತ್ತಿರಬೇಕು, ತಾರ್ಕಿಕವಾಗಿ ಮಾತಾಡಬೇಕು. ಹಾಗಾಗಿ ಶುಕ್ರನಿಗೆ ಬುಧ ಚೆನ್ನಾಗಿ ಬಲವಂತವಾಗಿರುವಂಥವನ್ನೇ ಮದುವೆ ಮಾಡಬೇಕಾಗತ್ತೆ. ಇನ್ನು ಕೆಲವು ಸಮಯದಲ್ಲಿ ಕಠಿಣ ಸ್ವಭಾವ ಇರ್ತದೆ, ಮಾತಾಡಲಿಕ್ಕೂ ಕೂಡ ತುಂಬ ಕಠೋರವಾಗಿ ಮಾತಾಡ್ತಾರೆ, ರೆಸ್ಪೆಕ್ಟ್ ಕೊಡೋಕ್ಕೆ ಬರಲ್ಲ. ನಿಯಮಗಳು, ಶಿಸ್ತು, ನಾನಿಷ್ಟೇ, ನಾನು ಹೀಗೆ ಇರ್ತೇನೆ, ಹೀಗೆ ನನಗೆ ಹೇಳಿದೆ ಎಲ್ಲ ಮಾಡಬೇಕು, ಈ ಥರ ಇರ್ತಾನೆ. ಆ ಥರ ಇದ್ದವರಿಗೆ ಶನಿ ಪ್ರಬಲವಾಗಿರುತ್ತೆ. ಇಂಥವರಿಗೆ ಹೇಗಿರಬೇಕು? ಮೃದುತ್ವ, ಪ್ರೀತಿ ಇರೋರಂತ ಸಿಗಬೇಕು. ಶುಕ್ರ ಚಂದ್ರ ಬಲಿಷ್ಠವಾಗಿರಬೇಕು. ಅಂಥವರಿದ್ದರೆ ಇವರನ್ನು ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಇನ್ನು ಕೆಲವೊಂದು ಜನ ಭೋಗಪ್ರಿಯ, ಭೋಗ ಸ್ವಭಾವ ಜಾಸ್ತಿ ಇರುತ್ತೆ. ಅಂಥವರಿಗೆ ಸ್ವಲ್ಪ ಸಹನೆ ಇರುವಂಥ ಹೆಂಡತಿ ಅಥವಾ ಎಥಿಕ್ಸ್ ಗೊತ್ತಿದ್ದವರಿಗೆ ಇದಿರಬೇಕು. ಸೊ ಹೊಣೆಗಾರಿಕೆ, ನಿಯಂತ್ರಣೆ ಮಾಡುವಂಥ ಗುಣ ಇದ್ದವ್ರು ಇರಬೇಕು. ಶನಿ ಗುರು ಚೆನ್ನಾಗಿರಬೇಕು, ಅವಾಗೆ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲದ್ರೆ ರಣರಂಗ ಆಗ್ತದೆ, ಕೂಟಗಳು ಬಂದ್ಬಿಡ್ತದೆ, 18ಕ್ಕಿಂತಲೂ ಜಾಸ್ತಿ ಬಂದ್ಬಿಡ್ತದೆ, ಗ್ರಹ ಮೈತ್ರಿ ಬಂದ್ಬಿಡ್ತದೆ, ನಾಡಿಕೂಟ ಬಂದ್ಬಿಡ್ತದೆ, ಎಲ್ಲ ಬಂದ್ಬಿಡ್ತದೆ. ಅದ್ರ ಜೀವನ ನಡಿಬೇಕು, ಬ್ಯಾಲೆನ್ಸ್ ಇವರಿಬ್ಬರು ಸಾಂಸಾರಿಕ ಮಾಡಬೇಕಲ್ವಾ, ಅದು ಕಷ್ಟ ಆಗ್ತದೆ. ಸೊ ಜಾತಕ ಅಂತಂಬೋದು ವ್ಯಕ್ತಿಯ ಸ್ವಭಾವವನ್ನು ತೋರಿಸುತ್ತೆ. ವಿವಾಹದ ಮ್ಯಾಚಿಂಗ್ ಅಂದರೆ ಆ ಸ್ವಭಾವವನ್ನು ಬ್ಯಾಲೆನ್ಸ್ ಆಗಿ ಸಂಗಾತಿಯ ಆ ಬ್ಯಾಲೆನ್ಸ್ ಆಗಿ ಇರುವಂಥ ಸಂಗಾತಿಯನ್ನು ಹುಡುಕೋದೆ, ಅದನ್ನೇ ಮ್ಯಾಚಿಂಗ್ ಅಂತೇವೆ, ಗುಣಗಳನ್ನು ಹೇಳೋದಲ್ಲ. ಇದು ಕಂಪ್ಯೂಟರ್ ಮಾಡುತ್ತೆ, ಜ್ಯೋತಿಷ್ಯ ಬೇಕಾಗಿಲ್ಲ ನಿಮಗೆ. ಕೆಲವೇ ನೀವು ಅಡ್ವಾನ್ಸ್ಡ್ AI ಸಾಫ್ಟ್ವೇರ್ಸ್ ಬಂದಿದೆ ಆನ್ಲೈನಲ್ಲಿ, ನೀವು ಡೀಟೇಲ್ಸ್ ಕೊಟ್ಟರೆ ಸಾಕು, ಅದೆಲ್ಲ ಅದೇ ಹೇಳುತ್ತೆ, ಜ್ಯೋತಿಷ್ಯನೇ ಬೇಕಾಗಿಲ್ಲ. ಯಾಕೆಂದರೆ ಜ್ಯೋತಿಷ್ಯ ಮಾಡೋ ಕೆಲಸ ಕೂಡ ಅದೇ. ಅವನೇನು ಸ್ವಭಾವಗಳನ್ನೇನು ಮ್ಯಾಚ್ ಮಾಡಲ್ಲ, ಗುಣಗಳನ್ನ ನೋಡಿ ಎಸ್ ಆರ್ ನೋ ಅಂತ ಹೇಳ್ತಾರೆ ಅಷ್ಟೆ. ಡಾಕ್ಟರ್ ಇವತ್ತೇನು ಹೇಳ್ತಾನೆ ಅದೇ AI ಮಾಡ್ತದೆ ಇವತ್ತು. ಡಾಕ್ಟರ್ಗಿಂತಲೂ ಚೆನ್ನಾಗಿ ಕೌನ್ಸಿಲಿಂಗ್ ಮಾಡ್ತದೆ ನಿಮ್ಮನ್ನು, ಯಾಕಂದರೆ ರಿಸ್ಕ್ ತೊಗೊಳ್ಳೋದು ಡಾಕ್ಟರು, ಅದು ಕರೆಕ್ಟಾಗಿ ಹೇಳ್ತದೆ. ಸೊ ಈ ರೀತಿ ಪ್ರತಿ ಗ್ರಹಕ್ಕೂ ಕೂಡ ಒಂದು ವಿಶೇಷವಾದಂಥ ದಾಂಪತ್ಯ ಪಾತ್ರ ಇರುತ್ತೆ, ಸೂಚನೆ ಮಾಡ್ತದೆ. ಕುಜ ಬಂದು ಕ್ರಿಯೆ, ಘರ್ಷಣೆಗಳನ್ನು ಸೂಚನೆ ಮಾಡ್ತಾನೆ. ಚಂದ್ರ ಭಾವನೆಗಳನ್ನು ಸೂಚನೆ ಮಾಡ್ತಾನೆ. ಶುಕ್ರ ಪ್ರೀತಿಯನ್ನು ಸೂಚನೆ ಮಾಡ್ತಾನೆ. ಶನಿ ಸಹನೆಯನ್ನು ಸೂಚನೆ ಮಾಡ್ತಾನೆ. ಗುರು ಜ್ಞಾನವನ್ನು, ಧರ್ಮವನ್ನು ಸೂಚನೆ ಮಾಡ್ತಾನೆ. ಸೊ ಇವುಗಳು ಹೇಗೆ ಪರಸ್ಪರ ಹೊಂದಿಕೆ ಆಗುತ್ತೆ ಎಂಬುದನ್ನು ಗೊತ್ತಾದರೆ ಮ್ಯಾರೇಜ್ ಮ್ಯಾಚಿಂಗನ್ನು ತುಂಬ ಆಳವಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಇನ್ನೊಂದು ಮಾಡೋಣ. ಸಪ್ತಮ ಸ್ಥಾನದಲ್ಲಿ ಗ್ರಹಗಳಿದ್ದರೆ ಅವರ ದಾಂಪತ್ಯ ಸ್ವಭಾವ ಹೇಗಿರುತ್ತೆ? ಲಗ್ನದಲ್ಲಿ ಅಂತಂದರೆ ನನ್ನ ಸ್ವಭಾವ, ಸಪ್ತಮ ಸ್ಥಾನದಲ್ಲಿ ಅಂದರೆ ದಾಂಪತ್ಯದ ಸ್ವಭಾವ. ಸೊ ಸಂಗಾತಿ ಜೊತೆ ಹೇಗೆ ನಡ್ಕೊಳ್ತಾನೆ, ಅವನ ಗುಣಗಳೇನು, ಅವನು ಹೇಗೆ ನಡ್ಕೊಳ್ತಾನೆ, ಅದು ಕೊಡಬೇಕು. ಸೊ ಅದನ್ನು ಕೂಡ ನಾವಿಲ್ಲಿ ನೋಡೋಣ. ಸೊ ಇದರಲ್ಲಿ ಒಂದೊಂದು ಈ ಪ್ರಾಕ್ಟಿಕಲ್ ಆಗಿ ಹೇಳುತ್ತೆ, ಸಪ್ತಮದಲ್ಲಿ ಯಾವ ಗ್ರಹ ಇದ್ದರೆ ಯಾವ ರೀತಿ ವರ್ತನೆ ಮಾಡ್ತಾರೆ, ಅವರು ಸಂಗಾತಿ ಎಂಥವಳಿರಬೇಕು, ಅವಳ ಜಾತಕವನ್ನು ಗುರುತಿಸೋದು ಹೇಗೆ ಅಂತಂಬೋದು ಬೇಕು. ಇದು ಖಂಡಿತವಾಗಿ ತಿಳ್ಕೊಂಡಾಗ ಹೊರಗಿನ ಜನಕ್ಕೆ ಬಿಡಿ, ನಮ್ಮನೆ ಕೂಡ ಮಕ್ಕಳಿದಾರಲ್ಲ, ಸೊ ಅವ್ರಿಗೂ ಮದುವೆಗಳು ಮಾಡಬೇಕಲ್ಲ. ಸೊ ಹೊರಗಿನ ಜ್ಯೋತಿಷ್ಯರು ಎಷ್ಟು ಗುಣಗಳು ಹೇಳ್ತಾರೆ ಅಂತಂಬೋದು ಗೊತ್ತಿಲ್ಲ. ಅಟ್ಲೀಸ್ಟ್ ನಿಮಗೆ ಈ ಕಿಂಚಿತ್ ಪರಿಜ್ಞಾನ ಇದ್ದರೆ ನಮ್ಮ ಮಕ್ಕಳ ಸ್ವಭಾವನ ನಾವು ಅರಿತುಕೊಂಡಿರ್ತೇವೆ. ಅವನು ಕೋಪ ಸ್ವಭಾವನೋ, ಶಾಂತ ಸ್ವಭಾವನೋ, ತಾರ್ಕಿಕವಾಗಿ ಮಾತಾಡ್ತಾನೋ, ಎಮೋಷ್ನಲ್ ಆಗಿರ್ತಾನೋ, ನಮಗೆ ಗೊತ್ತಿರುತ್ತೆ. ಅದನ್ನು ಈ ವಿಷಯ ತಿಳ್ಕೊಂಡರೆ ಅವನನ್ನು ಬ್ಯಾಲೆನ್ಸ್ ಮಾಡುವಂಥ ಹುಡುಗಿ ಅಥವಾ ಹುಡುಗನ ಹುಡುಕಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಎಷ್ಟು ಜನಕ್ಕೆ ಬೇರೆ ಜ್ಯೋತಿಷ್ಯರಿಗಿದು ನೀವು ಜ್ಯೋತಿಷ್ಯ ತಿಳ್ಕೊಂಡಿದ್ದು ಎಷ್ಟು ಜನಕ್ಕೆ ಅಪ್ಲೈ ಮಾಡ್ತಿರೋ ಗೊತ್ತಿಲ್ಲ, ಆದರೆ ನಿಮಗಂತೂ ಹೆಲ್ಪ್ ಆಗ್ತದೆ, ಅದನ್ನು ತಿಳ್ಕೊಳ್ಳೇಬೇಕು. ಸಪ್ತಮದಲ್ಲಿ ಸೂರ್ಯ ಇದ್ದ ಅಂತ ಅಂದ್ಕೊಳ್ಳಿ, ಭಾಳ ಜನ ಸಪ್ತಮದಲ್ಲಿ ಸೂರ್ಯ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ತಾರೆ, ಯಾಕೆಂದರೆ ಅವರಿಗೆ ಆಧಿಪತ್ಯ ಭಾವನೆ ಇರ್ತದೆ, ತನ್ನ ಅಭಿಪ್ರಾಯವನ್ನು ಮುಂದಿಟ್ಟು ಹೇಳೋದೇ ಜಾಸ್ತಿ ಇರುತ್ತೆ. ಸೊ ಇಂಥ ಗಂಡುಗೆ ಖಂಡಿತವಾಗಲೂ ಸಹನೆ ಇರುವಂಥ, ಹೊಂದಿಕೊಳ್ಳುವಂಥ ಸ್ವಭಾವ ಇರುವಂಥ ಹುಡುಗಿಯನ್ನೇ ಅಥವಾ ಹುಡುಗನನ್ನೇ ಹುಡುಕಬೇಕು. ಅವ್ರ ಜಾತಕದಲ್ಲಿ ಚಂದ್ರ ಬಲವಾಗಿರಬೇಕು, ಶುಕ್ರ ಬಲವಾಗಿರಬೇಕು. ಅಂಥವ್ರು ಏನು ಮಾಡ್ತಾರೆ, ಗಂಡನನ್ನು ಇಷ್ಟಪಟ್ಬಿಡ್ತಾರೆ. ಅವ್ರು ಹೇಗನೇ ಇರಲಿ, ಗುಣ ಹೇಗನೇ ಇರಲಿ, ಇಷ್ಟಪಡ್ತಾರೆ. ಅವ್ರ ಗುಣ ಇರಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ, ಬಿಟ್ಕೊಳಿಕ್ಕಾಗ್ತದೆ, ಅವನಂದರೆ ನನಗಿಷ್ಟ. ಸೊ ಇದು ಮುಚ್ಚಿ ಬ್ಯಾಲೆನ್ಸ್ ಆಗಿಬಿಡ್ತದೆ. ಇನ್ನು ಕೆಲವರಿಗೆ ಸಪ್ತಮದಲ್ಲಿ ಚಂದ್ರ ಇರ್ತಾನೆ, ಭಾವನಾತ್ಮಕವಾದಂಥ ಬಂಧ, ಪ್ರೀತಿ ಮತ್ತು ಆತ್ಮೀಯತೆ ಜಾಸ್ತಿ ಇರುತ್ತೆ. ಇಂಥವರಿಗೆ ಸ್ವಲ್ಪ ಸಹನೆ, ಧೈರ್ಯ ಇರಬೇಕು. ಸೊ ಜಾತಕದಲ್ಲಿ ಶನಿ ಮತ್ತು ಗುರು ಬಲವಾಗಿರಬೇಕು. ಜಾತಕದಲ್ಲಿ ಲಗ್ನದಲ್ಲಿ ಶನಿ ಗುರು ಇದ್ರೂ ಪರವಾಗಿಲ್ಲ, ಮದುವೆ ಮಾಡ್ಬೋದು. ಇನ್ನು ಕೆಲವರಿಗೆ ಸಪ್ತಮದಲ್ಲಿ ಕುಜ ಇರ್ತಾನೆ, ಇದನ್ನೇ ಕುಜದೋಷ ಅಂತ ಕರಿತೇವೆ ನಾವು. ಘರ್ಷಣೆಗಳು, ಬೇಗ ಪ್ರತಿಕ್ರಿಯಿಸೋದು, ಕೋಪ ಸ್ವಭಾವ ಇರುತ್ತೆ. ಇಂಥವರಿಗೆ
ಶಾಂತ ಸ್ವಭಾವ, ಸಹನೆ ಇರೋರನ್ನೇ ಹುಡುಕಬೇಕು. ಆ ಗುಣ ಯಾರಿಗಿರುತ್ತೆ? ಜಾತಕದಲ್ಲಿ ಚಂದ್ರ ಶನಿ ಸಪ್ತಮದಲ್ಲಾಗಲಿ ಅಥವಾ ಜಾತಕದಲ್ಲಿ ಸಪ್ತಮಕ್ಕೆ ಸಂಬಂಧ ಬಂದರೆ ಅಂಥವ್ರು ನೋಡಿ ಮದುವೆ ಮಾಡ್ಬೋದು. ಇನ್ನು ಕೆಲವರಿಗೆ ಸಪ್ತಮದಲ್ಲಿ ಬುಧ ಇರ್ತಾನೆ, ಹೆಚ್ಚು ಸಂಭಾಷಣೆ, ಮಾತು 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 ಮಾತಾಡ್ತಾನೇ ಇರ್ತಾರೆ. ಎಲ್ಲ ಲಾಜಿಕ್ಸು, ವಾದ, ವಿಶ್ಲೇಷಣೆ ಎಲ್ಲ ಮಾಡ್ತಾರೆ. ಯಾವುದನ್ನು ಹೇಳಿ ಅದರಲ್ಲಿ ಒಂದು ವಾದ ತೆಗಿತಾರೆ, ತರ್ಕ ತೆಗಿತಾರೆ. ಅಂದರೆ ನನಗೆ ಎಫಿಷಿಯನ್ಸಿ ಇದೆ, ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಟ್ಯಾಲೆಂಟ್ ಇದೆ ನನಗೆ, ನಾನು ಬುದ್ಧಿವಂತ ಅಂತ ತೋರಿಸಿಕೊಳ್ಳೋ ಪ್ರಯತ್ನದಲ್ಲಿ. ಇಂಥವರಿಗೆ ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳುವಂಥ ಸ್ವಭಾವ ಇರೋರು ಬೇಕು. ಅಂದರೆ ಚಂದ್ರ ಶುಕ್ರ ಚೆನ್ನಾಗಿರೋರನ್ನೇ ಚೆನ್ನಾಗಿ ಬಲಿಷ್ಠವಾಗಿದ್ದವ್ರನ್ನ ಅಥವಾ ಸಪ್ತಮಕ್ಕೆ ಸಂಬಂಧ ಇರೋರನ್ನ ಮದುವೆ ಮಾಡಬೇಕು. ಗುರು ಸಪ್ತಮದಲ್ಲಿದ್ದ ಅಂದ್ಕೊಳ್ಳಿ, ಅವನು ಗೌರವ, ಧಾರ್ಮಿಕ ದೃಷ್ಟಿಕೋನ ಇರ್ತದೆ. ಇಂಥವರಿಗೆ ಅಂಥವ್ರಿಗೆ ಸಹಕಾರ ಕೊಡಬೇಕು, ಕುಟುಂಬ ಮೌಲ್ಯಗಳನ್ನು ತಿಳಿಸ್ಬೇಕು, ಅಂಥ ಹುಡುಗಿನೇ ಇರಬೇಕು. ಸೊ ಜಾತಕದಲ್ಲಿ ಚಂದ್ರ ಶುಕ್ರ ಚೆನ್ನಾಗಿರೋರು ನೋಡಿ ಮದುವೆ ಮಾಡಬೇಕು. ಶುಕ್ರ ಏನು ಸೂಚನೆ ಮಾಡ್ತಾನೆ? ಪ್ರೀತಿ, ರೊಮ್ಯಾನ್ಸ್, ಆತ್ಮೀಯತೆ ಸೂಚನೆ ಮಾಡ್ತಾನೆ. ಸೊ ಅಂಥವರಿಗೆ ತುಂಬ ಹೊಣೆಗಾರಿಕೆ, ಜವಾಬ್ದಾರಿತನ ಇರಬೇಕು, ಸ್ಥಿರತೆ, ಸ್ಟೇಬಲ್ ಮೈಂಡ್ ಇರಬೇಕು. ಅಂಥವ್ರನ್ನ ಕೊಟ್ಟು ಮದುವೆ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ಬೇಕಾದನ್ನೆಲ್ಲ ಕೊಂಡ್ಕೊಂಬಂದ್ಬಿಡ್ತಾನೆ. ಯಾಕಂದರೆ ಇಷ್ಟವಾದನ್ನು ತೊಗೊಂಬಂದ್ಬಿಡ್ತಾನೆ ಮನೆಗೆ. ಹೆಂಡತಿ ಅಥವಾ ಗಂಡ ಆದವನು ಇಂಥದ್ದೆಲ್ಲ ಬೇಡ, ಸ್ವಲ್ಪ ಕಂಟ್ರೋಲಲ್ಲಿ ಇಡೋ ಅಂಥದ್ದು ಬೇಕು. ಶನಿ ಗುರು ಬಲಿಷ್ಠವಾಗಿರಬೇಕು. ಸಪ್ತಮದಲ್ಲಿ ಶನಿ ಇದ್ದರೆ ಸ್ಲೋ, ವಿಳಂಬ, ಹೊಣೆಗಾರಿಕೆ ಭಾವ, ನಾನೇ ಜವಾಬ್ದಾರಿ ತೊಗೊಳ್ತೇನೆ, ಯಾರನ್ನ ಏನೋ ಅಂದ್ಬಿಟ್ರು ಅಂದ್ಕೊಳ್ಳಿ, ಅವ್ರನ್ನ ನೀನು ಅಂದ್ಬಿಟ್ರು ಅಂತ ಡಿಸ್ಟರ್ಬ್ ಆಗಿಬಿಡ್ತಾರೆ ಬೇಗ. ಆ ಥರ ಭಾವನೆ ಇರ್ತದೆ. ಇಂಥವರನ್ನು ಪ್ರೀತಿಯಾಗಿ ದಿದ್ದುವಂಥವ್ರು ಬೇಕು. ಪ್ರೀತಿ, ಮೃದುತ್ವ. ಜಾತಕದಲ್ಲಿ ಚಂದ್ರ ಶುಕ್ರ ಬಲಿಷ್ಠವಾಗಿದ್ದವ್ರನ್ನ ಮದುವೆ ಮಾಡಿದರೆ ಜೀವನ ಬ್ಯಾಲೆನ್ಸ್ ಆಗುತ್ತೆ. ಇನ್ನು ರಾಹು ಅಂದ್ರೇ ಅಸಾಧಾರಣ ಸಂಬಂಧಗಳು. ಯಾವ ಕಾಲಕ್ಕೆ ಯಾವುದು ಇರೋದಿಲ್ವೋ, ಆಡ ಕಾಣುತ್ತೋ ಅದನ್ನೇ ಬಯಸುವಂಥವರು. ಆಕರ್ಷಣೆ, ಅನಿರೀಕ್ಷಿತವಾದಂಥ ಪರಿಸ್ಥಿತಿಗಳು. ಇಂಥವರಿಗೆ ಸ್ಥಿರವಾದಂಥ ದೃಷ್ಟಿಕೋನ ಇರೋರನ್ನ ಮದುವೆ ಮಾಡಬೇಕು. ಅವ್ರಿಗೆ ಪೇಷನ್ಸ್ ಇರಬೇಕು, ಪ್ಲಸ್ ಗುರು ಚೆನ್ನಾಗಿರಬೇಕು, ಎಥಿಕ್ಸ್ ಇರಬೇಕು, ಸ್ಥಿರವಾದಂಥ ದೃಷ್ಟಿಕೋನ ಇರಬೇಕು. ಕೇತು ಅಂದರೆ ವೈರಾಗ್ಯ, ಅಂತರ್ಮುಖ, ಸಂಬಂಧಗಳಲ್ಲಿ ದೂರ, ಅಂದರೆ ಯಾವುದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಲೌಕಿಕ ವಿಷಯದಲ್ಲಿ. ಇಂಥವರಿಗೆ ಪ್ರೋತ್ಸಾಹ, ಭಾವನಾತ್ಮಕವಾದಂಥ ಬಂಧ ಇರುವಂಥ ಹುಡುಗಿ ಬೇಕು. ಚಂದ್ರ ಮತ್ತು ಶುಕ್ರ ಇವ್ರು ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ಳಿ, ಆನಂದವಾಗಿ ಜೀವನ ಮುಂದುವರಿತದೆ, ಬ್ಯಾಲೆನ್ಸ್ ಆಗಿಬಿಡ್ತದೆ. ಸೊ ಹಾಗಾಗಿ ಸಪ್ತಮ ಸ್ಥಾನ ವಿವಾಹವನ್ನು ಸೂಚಿಸ್ತದೆ. ಅದರೊಳಗಿರುವಂಥ ಗ್ರಹ ದಾಂಪತ್ಯದಲ್ಲಿ ಹೇಗೆ ವರ್ತನೆ ಮಾಡ್ತಾನೆ ಅಂತ ಸೂಚನೆ ಮಾಡ್ತದೆ. ಆದ್ದರಿಂದ ಮ್ಯಾರೇಜ್ ಮ್ಯಾಚಿಂಗ್ನಲ್ಲಿ ಗಮನಿಸಬೇಕಾದಂಥ 3 ವಿಷಯಗಳೇನಂತಂದರೆ, ವ್ಯಕ್ತಿಯ ಸ್ವಭಾವವನ್ನು ತಿಳ್ಕೊಳ್ಬೇಕು, ಲಗ್ನ ಚಂದ್ರ ಸೂಚನೆ ಅವರದಿಂದ. ವಿವಾಹ ಸ್ವಭಾವ ತಿಳ್ಕೊಳ್ಬೇಕು, ಸಪ್ತಮ ಸ್ಥಾನ ಸಪ್ತಮ ಭಾವಾಧಿಪತಿಯಿಂದ. ಆಮೇಲೆ ಅವನಲ್ಲಿ ಪ್ರೀತಿ ಸಹಜವಾಗಿ ಇದೆಯಾ ಇಲ್ವೋ, ಶುಕ್ರ ನೋಡಿ ತಿಳ್ಕೊಳ್ಬೇಕು. ಇದಿದ್ರೇನೆ ವಿವಾಹ ಬಂಧ ಅಂತಂಬುದು ಉಳಿತದೆ. ಈ 3ಗಳು ಸೇರಿ ಪರಿಶೀಲಿಸಿದಾಗ ಮಾತ್ರ ಸಂಪೂರ್ಣ ವಿವಾಹ ವಿಶ್ಲೇಷಣೆ ಮಾಡಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ಒಂದೇ ಸ್ವಭಾವ ಇಬ್ಬರಿಗೂ ಇರುತ್ತೆ. ಅಂಥವ್ರ ಸಮಯದಲ್ಲಿ ಏನಾಗ್ತದೆ, ಹುಡುಗಿ ಎಕ್ಸ್ಪೆಕ್ಟ್ ಮಾಡೋದು ಬೇಡ, ನಂತರ ಇರುವಂಥ ಹುಡುಗಿನೇ ಬೇಕು, ನಂತರ ಆಲೋಚನೆ ಮಾಡುವಂಥ ಹುಡುಗನೇ ಬೇಕು, ನಾನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀನೋ ಅಂಥ ಸಂಪಾದನೆ ಮಾಡುವಂಥ ಹುಡುಗಿಯೇ ಬೇಕು, ಅಮೆರಿಕದಲ್ಲಿ ಸೆಟ್ಲ್ ಆದವನೇ ಬೇಕು, ನಾನು ಸೆಟ್ಲ್ ಆಗ್ತಾ ಇದ್ದೀನಿ ಅಲ್ಲಿ ಸೆಟ್ಲ್ ಆಗುವಂಥವನೇ ಬೇಕು. ಸೊ ಸೇಮ್ ಗುಣಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥವರಿಂದ ಆಗುವಂಥ ಸಮಸ್ಯೆಗಳೇನು ಅದನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೂರ್ಯ ಏನು ಸೂಚನೆ ಮಾಡ್ತಾನೆ? ಅಹಂಭಾವ ಸೂಚನೆ ಮಾಡ್ತಾನೆ, ನಾಯಕತ್ವವನ್ನು ಸೂಚನೆ ಮಾಡ್ತಾನೆ. ಬರುವಂಥ ಹೆಂಡತಿ ಅಥವಾ ಗಂಡ ಕೂಡ ಅದೇ ಪ್ರಭಾವ ಇರುವಂಥ ಬಂದ ಅಂದ್ಕೊಳ್ಳಿ, ಹೇಗಿರುತ್ತೆ? ಇಬ್ಬರು ಆಧಿಪತ್ಯ ತೋರಲು ಪ್ರಯತ್ನಿಸ್ತಾರೆ. ಯಾರೂ ಕಡಿಮೆ ಮಾಡೋದಿಲ್ಲ, ತಗ್ಗುವುದಿಲ್ಲ. ಘರ್ಷಣೆಗಳು ತುಂಬ ಜಾಸ್ತಿ ಆಗ್ತದೆ. ಇದು ಬಂದ ಇವತ್ತಿನ ಕಾಲದಲ್ಲಿ ಉಳಿಯೋದಿಲ್ಲ. ಸೂರ್ಯ 2 ಜಾತಕದಲ್ಲಿ ಸೂರ್ಯ ಪವರ್ಫುಲ್ ಆಗಿದ್ರು, ಒಂದು ಜಾತಕದಲ್ಲಿ ಸೂರ್ಯ ಇನ್ನೊಂದು ಜಾತಕದಲ್ಲಿ ಕುಜ ಪವರ್ಫುಲ್ ಆಗಿದ್ರು, ಒಂದು ಜಾತಕದಲ್ಲಿ ಸೂರ್ಯ ಇನ್ನೊಂದು ಜಾತಕದಲ್ಲಿ ಬುಧ ಪವರ್ಫುಲ್ ಆಗಿದ್ರು ಹೆಚ್ಚು ದಿನ ಉಳಿಯೋದಿಲ್ಲ, ಸರ್ವೈವ್ ಆಗೋದಿಲ್ಲ. ಹಿಂದಿನ ಕಾಲದಲ್ಲಾದರೆ ಅಪ್ಪ ಅಮ್ಮ ಅವ್ರಿಗೆ ನೋವು ಕೊಡಬಾರ್ದು, ಸಮಾಜದಲ್ಲಿ ಆಡಾಗಿರಬಾರ್ದು, ಯಾರೂ ಡೈವರ್ಸ್ ತೊಗೊಳ್ತಾ ಇಲ್ಲ, ನಾವು ಒಬ್ಬರೇ ಡೈವರ್ಸ್ ತೊಗೊಳ್ಳೋದು ಹೇಗೆ, ಆಡಾಗ್ತೀವಿ, ಅದಕ್ಕೆ ಕಾರಣ ಎಲ್ಲ ಸುಮ್ಮನೆ ಇರ್ತಿದ್ರು. ಇವತ್ತು ಡೈವರ್ಸ್ ತೊಗೊಳ್ಳೋದೇನು ಆಡಲ್ಲ, ಅದೇನು ತುಂಬ ಈಸಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಂಡು ಅಷ್ಟು ಈಸಿ ಆಗಿಬಿಡುತ್ತೆ ಇವತ್ತು ಡೈವರ್ಸ್ ತೊಗೊಳ್ಳೋದು. ಹಾಗಾಗಿ ತುಂಬ ಎಚ್ಚರಿಕೆ ವಹಿಸಬೇಕು. ಚಂದ್ರ ಭಾವನೆ, ಸಂವೇದನಾಶೀಲತೆ, ಎಮೋಷ್ನಲ್ ಕ್ವಾಲಿಟಿಯನ್ನು ಸೂಚನೆ ಮಾಡ್ತಾರೆ.
ಈಗ ಬರುವಂಥ ಹುಡುಗಿ ಕೂಡ ಎಮೋಷ್ನಲ್ ಆದಂದ್ಕೊಳ್ರಿ, ಏನಾಗುತ್ತೆ? ಸಣ್ಣ ವಿಷಯಕ್ಕೂ ಕೂಡ ಇಬ್ಬರು ನೋವು ಪಡ್ತಾರೆ, ಸ್ಥಿರತೆ ಕಡಿಮೆ ಆಗ್ತದೆ, ಜೀವನ ಮುಂದೆ ನಡೆಯಲ್ಲ. ಒಬ್ಬರಿಗೆ ದುಃಖ ಆಯ್ತು ಅನ್ಕೊಳ್ಳಿ, ಇಬ್ಬರು ಇನ್ನೊಬ್ಬರು ದುಃಖ, ಅವರನ್ನು ಪಾಪ ಧೈರ್ಯ ಕೊಟ್ಟು ಮುಂದೆ ನಡೆಸೋರು ಯಾರು? ತುಂಬ ಕಷ್ಟ ಆಗ್ಬಿಡ್ತದೆ. ಇನ್ನು ಕುಜ, ಇಬ್ಬರ ಜಾತಕದಲ್ಲಿ ಕುಜ ಇತ್ತು ಅಂದ್ಕೊಳ್ಳಿ, ತಕ್ಷಣವಾಗಿ ಘರ್ಷಣೆಗಳು ಬಂದ್ಬಿಡ್ತದೆ, ವಾದನೆಗಳು ತುಂಬ ಹೆಚ್ಚಾಗ್ತದೆ, ಕುಟುಂಬದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗ್ತದೆ. ಬುಧ ಅಂತಂದರೆ ವಾದ, ತಾರ್ಕಿಕತೆ, ಮಾತಿನ ಇದು ಹುಡುಗಿ ಕೂಡ ಅದೇ ಥರ ಇತ್ತು ಅಂದ್ಕೊಳ್ಳಿ. ಇವನು ಯಾವುದೋ ಒಂದು ಹೇಳ್ತಾನೆ, ಇವತ್ತು ಇಂಡಿಯಾ ಗೆಲ್ಲುತ್ತದೆ ಅಂತ ಹೇಳ್ತಾನೆ. ಅವರು ಇಲ್ಲ ಇಲ್ಲ, ಇಂಡಿಯಾ ಯಾಕೆ ಗೆಲ್ಲುತ್ತದೆ, ಇನ್ನೊಂದು ಗೆಲ್ಲುತ್ತದೆ. ಇವನೊಂದು ಕಾರಣಗಳು ಹೇಳ್ತಾನೆ, ಅವ್ರ ಕೆಲವೊಂದು ಕಾರಣಗಳು ಹೇಳ್ತಾರೆ. ನಿಂದು ಕರೆಕ್ಟ್ ಅಲ್ಲ, ನಿಂದು ನಾನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾರೆ. ಅವಳು ನಿಂದು ನಾನು ಯಾಕೆ ಒಪ್ಪಬೇಕು ಅಂತ. ಸೊ ಮಾತಿನ ಘರ್ಷಣೆಗಳು ಜಾಸ್ತಿ ಆಗ್ತದೆ, ಸಣ್ಣ ವಿಷಯಗಳು ದೊಡ್ಡ ಚರ್ಚೆಗಳಾಗ್ತವೆ ಇಬ್ಬರ ಜಾತಕದಲ್ಲಿ ಬುಧ ಬಲಿಷ್ಠವಾಗಿದ್ರೆ. ಅದಕ್ಕೆ ನೋಡಿ, ಭಾಳ ಜನ ನಮ್ಮ ಹುಡುಗ ತುಂಬ ಓದಿಕೊಂಡಿದ್ದಾನ್ರಿ, ಆ ಹುಡುಗಿ ಕೂಡ ತುಂಬ ಓದಿಕೊಂಡಿರೋಳು ಬೇಕು, ತುಂಬ ಓದಬೇಕಾದ್ರೆ ಬುಧ ಬಲಿಷ್ಠವಾಗಿರ್ಬೇಕಲ್ಲ. ಬಲಿಷ್ಠವಾಗಿ ಇಬ್ಬರ ಜಾತಕದಲ್ಲಿ ಬುಧ ಚೆನ್ನಾಗಿದ್ದವನು ಮದುವೆ ಮಾಡ್ರಿ, ಏನಾಗ್ತದೆ? ಇದೇ ಆಗ್ತದೆ. ಇಲ್ಲ ರೀ, ಮುಂದಿನ ಜೀವನ ಚೆನ್ನಾಗಿರ್ಬೇಕಲ್ಲ, ಮಕ್ಕಳು ಹುಡ್ತವೆ, ಅವ್ರಿಗೊಂದು ಒಳ್ಳೆ ಲೈಫ್ ಸ್ಟೈಲ್ ಕೊಟ್ಟಬೇಕಲ್ಲ. ಒಳ್ಳೆ ಲೈಫ್ ಸ್ಟೈಲ್ ಕೊಡಬೇಕು, ಒಳ್ಳೆ ಅವರಿಗೆ ಓದಿಸ್ಲಿಕ್ಕೆ ಬೇಕಾದ ದುಡ್ಡು ಬೇಕು, ಫಸ್ಟು ಬಂದ ಸರ್ವೈವ್ ಆಗಬೇಕಲ್ಲ, ಆಮೇಲೆ ಅದು. ಮೊದಲು ನಾವು ಉಳಿದ್ರೆ, ಸಂಬಂಧ ಅಂಬೋದು ಉಳಿದ್ರೆ, ಆಮೇಲೆ ಮುಂದೆ ಮಕ್ಕಳಿಗಿನ ಅವ್ರ ಜೀವನ ಚೆನ್ನಾಗಿ ಮಾಡೋಣ. ಅದೆಲ್ಲ ಕೂಡ ನಾವೇ ನಿರಂತರ ದುಃಖ ಪಡ್ತಾ ಇದ್ದು ಇನ್ನೊಬ್ಬರನ್ನು ಒಳ್ಳೆ ವ್ಯವಸ್ಥೆಯನ್ನು ಸರಿ ಮಾಡೋದು ಹೇಗೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಇನ್ನು ಗುರು, ಗುರು ಏನು? ಬೋಧನಾ ಸ್ವಭಾವ, ಮಾರ್ಗದರ್ಶನ. ಇಬ್ಬರಿಗೂ ಇದೇ ಕ್ವಾಲಿಟಿ ಇತ್ತು ಅಂದ್ಕೊಳ್ಳಿ, ಇಬ್ಬರು ಒಬ್ರಿಗೊಬ್ಬರು ಉಪದೇಶ ಮಾಡ್ಕೊಳ್ತಾ ಕೂತಿರ್ತಾರೆ. ನಿರ್ಧಾರಗಳಲ್ಲಿ ಭೇದಾಭಿಪ್ರಾಯ ಬರ್ತದೆ, ಮಾಡೋರು ಯಾರಿಲ್ಲ ಅಲ್ಲ, ಇಬ್ಬರು ಹೇಳೋದು ನೀನೇ ಮಾಡಬೇಕು, ನೀನೇ ಮಾಡಬೇಕು, ಎಲ್ಲರೂ ನಿಯಮಗಳು ಹೇಳ್ತಾರೆ. ನೋಡಿ, ಪಂಡಿತರಲ್ಲಿ ಎಲ್ಲರೂ ಹೇಳ್ತಾರೆ, ಅರೆ ಮಾಡೋರು ಯಾರೂ ಇರಲ್ಲ, ಸಾಮಾನ್ಯ ಜನರು ಮಾಡಬೇಕಷ್ಟೇ, ಹೇಳೋನು ಮಾಡೋದೇ ಇಲ್ಲ. ಸೊ ಆ ರೀತಿ ಆಗ್ತದೆ. ನೆಕ್ಸ್ಟ್ ಶುಕ್ರ. ಶುಕ್ರ ಭೋಗಪ್ರಿಯತೆಯನ್ನು ಸೂಚನೆ ಮಾಡ್ತಾನೆ, ಪ್ರೀತಿಯನ್ನು ಸೂಚನೆ ಮಾಡ್ತಾನೆ. ಸೊ ಇಬ್ಬರ ಜಾತಕದಲ್ಲೂ ಶುಕ್ರ ಬಲಿಷ್ಠವಾಗಿದ್ದರೂ ಅನ್ಕೊಳ್ಳಿ, ಆನಂದದ ಜೀವನ ಮೇಲೆ ಹೆಚ್ಚು ಗಮನ ಆಗ್ತದೆ. ಆದರೆ ಜವಾಬ್ದಾರಿ ಯಾರು ತಗೊಳ್ಬೇಕು? ಮದುವೆ ಅಂತಂದರೆ, ವಿವಾಹ ಅಂತಂದರೆ ಇಬ್ಬರು ಕಲಿತು ಜಾಬ್ ಒಳ್ಳೆ ಸಂಪಾದನೆ ಬರಬೇಕು, ಇಬ್ಬರು ಅಲ್ಲಿ ವಿದೇಶಗಳು ಎಲ್ಲ ಕಡೆ ತಿರ್ಕೊಳ್ತಾ ಇರೋಣ. ನಾಳೆ ಮಕ್ಕಳು ಹುಟ್ಟಿದ ಅಂದ್ಕೊಳ್ಳೋ, ಜವಾಬ್ದಾರಿ ಯಾರು ತಗೋಬೇಕು? ಮಕ್ಕಳನ್ನ ತಂದೆ ತಾಯಿಗಳು ತಗೋಬೇಕಷ್ಟೆ, ಅಜ್ಜಿ ತಾತ ಹತ್ರ ಬಿಟ್ಟು ಇವರು ಎಂಜಾಯ್ ಮಾಡ್ಕೋತಾ ಕೂತಿರ್ತಾರೆ. ಅದು ಕೂಡ ಕಷ್ಟ. ಇವತ್ತು ಭಾಳ ಜನ ಅದೇ ಫೀಲ್ ಆಗ್ತಿದ್ದಾರೆ. ಇಬ್ಬರು ಒಳ್ಳೆ ಉದ್ಯೋಗ ಮಾಡ್ತಿರ್ತಾರೆ, ಇಬ್ಬರು ಜಾತಕದಲ್ಲಿ ಶುಕ್ರ ಚೆನ್ನಾಗಿದೆ, ಅವ್ರು ನೋಡ್ಕೊಳ್ತಾ ಇರ್ತಾರೆ ಅಷ್ಟೆ. ಮಕ್ಕಳನ್ನು ಪಾಪ ಅತ್ತಿ ಮಾವ ಹತ್ರ, ತಂದೆ ತಾಯಿ ಹತ್ರ ಬಿಟ್ಟು ಅವರಿಗೆ ಜವಾಬ್ದಾರಿ ಒಪ್ಪಿಸ್ಬಿಡ್ತಾರೆ, ಇನ್ನೂ ಬೇಕಾದ್ರೆ ಕೇರ್ ಟೇಕರ್ ಕೊಟ್ಬಿಡ್ತಾರೆ ಅಷ್ಟೆ. ಸೊ ಜೀವನದ ಮೇಲೆ ಗಮನ ಜಾಸ್ತಿ ಇರುತ್ತೆ, ಹೆಚ್ಚು ಆನಂದದ ಮೇಲೆ. ಹೊಣೆಗಾರಿಕೆಗಳನ್ನು ನಿರ್ಲಕ್ಷಿಸುವಂಥ ಸಾಧ್ಯತೆ ಭಾಳ ಜಾಸ್ತಿ ಇರುತ್ತೆ. ಇದು ಬ್ಯಾಲೆನ್ಸ್ ಆಗಲ್ಲ. ಇಬ್ಬರ ಜಾತಕದಲ್ಲಿ ಶನಿ ಚೆನ್ನಾಗಿ ಬಲವಾಗಿದ್ದ ಅಂದ್ಕೊಳ್ಳಿ, ಸೇಮ್ ಅದೇ ಥರ ಶಿಸ್ತು, ಕಠಿಣತೆ, ಕುಟುಂಬದ ವಾತಾವರಣ ತುಂಬ ಗಂಭೀರ ಆಗ್ತದೆ, ಪ್ರೀತಿ ಮತ್ತು ಆತ್ಮೀಯತೆ ಕಡಿಮೆ ಆಗ್ತದೆ, ಬರೀ ರೂಲ್ಸ್. ಸೊ ನೀನು ಹಿಂಗೆ ಮಾಡಿದೆಯಲ್ಲ, ನೀ ಹಿಂಗೆ ಯಾಕೆ ಮಾಡಿದಿ, ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಳೋದಷ್ಟೇ, ಪ್ರೀತಿ ಇರಲ್ಲ. ನನ್ನ ಮಾಡಬೇಡ ಅಂತ ಹೇಳಿದ್ರಿ, ಇವತ್ತು ನೀ ಯಾಕೆ ಮಾಡಿದೆ ಅಂತ ಕೇಳ್ತಾರೆ. ಇಲ್ಲ, ನಾನು ಇದಕ್ಕೆ ಮಾಡಿದೆ ಅಂತ ಹೇಳ್ತಾರೆ. ನೀನು ಹಂಗೆ ಮಾಡಬಾರ್ದು ಅಂತ, ನೀನು ಹೌದು ಹಂಗೆ ಮಾಡಿಲ್ವಾ ಅಂತ ಹೇಳ್ತಾರೆ. ಇದೇನಾಗ್ತದೆ? ಸಂಬಂಧಗಳು ವೀಕ್ ಆಗಿಬಿಡ್ತವೆ, ಪ್ರೀತಿ ಕಡಿಮೆ ಆಗಿಬಿಡ್ತದೆ. ರೂಲ್ಸ್ ಜಾಸ್ತಿ ಆದರೆ ಏನಾಗುತ್ತೆ? ಕಂಡೀಷನ್ಸಿಂದ ಕಾಂಟ್ರಾಕ್ಟ್ಸ್ ಮಾಡ್ಬೋದು, ಮದುವೆ ಮಾಡಲಿ, ವಿವಾಹಕ ಜೀವನ, ದಾಂಪತ್ಯ ಜೀವನ ನಡೆಸ್ಲಿಕ್ಕೆ ಆಗೋದಿಲ್ಲ, ಅದು ಕಷ್ಟ. ರಾಹು, ಇಬ್ಬರ ಜಾತಕದಲ್ಲೂ ರಾಹು ಬಲವಾಗಿದ್ದ ಅಂದ್ಕೊಳ್ಳಿ, ಆಶೆಗಳು, ಅಸಾಧಾರಣ ದೃಷ್ಟಿಕೋನವನ್ನು ಸೂಚನೆ ಮಾಡ್ತದೆ. ಏನಾಗುತ್ತೆ? ಅಸ್ಥಿರವಾದಂಥ ನಿರ್ಧಾರಗಳು, ಇಬ್ಬರಿಗೂ ಹೆಚ್ಚು ಆಕಾಂಕ್ಷೆಗಳು, ಜೀವನದ ದಿಕ್ಕು ತಪ್ಪುವಂಥ ಸಾಧ್ಯತೆ ಇದೆ. ಏನು ಮಾಡ್ತಾರೆ? ಅವನು ಕೆಟ್ಟ ಹಾದಿಯಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊತಾನೆ, ಹೆಂಡ್ತಿ ನಾನು ಸಹಕಾರ ಮಾಡ್ತೀನಿ ಅಂತಂತಾಳೆ. ಏನಾಗುತ್ತೆ? ಕುಟುಂಬ, ಮಕ್ಕಳ ಜೀವನ ಹಾಳಾಗ್ತದೆ. ಇನ್ನು ಕೇತು, ವೈರಾಗ್ಯ, ಅಂತರ್ಮುಖತೆ, ಇಬ್ಬರೂ ಕೂಡ ದೂರವಾಗಿರುವಂಥ ಸ್ವಭಾವ, ಸಂಬಂಧಗಳಲ್ಲಿ ಆತ್ಮೀಯತೆ ಕಡಿಮೆ ಆಗ್ತದೆ. ಇದರಿಂದ ಕೂಡ ಮಕ್ಕಳೇ ಸಫರ್ ಆಗ್ತಾರೆ. ಸೊ ಇಬ್ಬರೂ ಕೂಡ ನಮಗಿದೆಲ್ಲ ಸಂಸಾರ ಬೇಡಪ್ಪ, ದೇವ್ರ ಬಗ್ಗೆ ಇದೆಲ್ಲ ಜೀವನ ಬೇಡ ಅಂತ ವ್ಯರ್ಥವಾಗಿ ಡಿಸಪಾಯಿಂಟ್ ಆಗಿ ಆಗೋಗಿದೆ ಅಂದ್ಕೊಳ್ಳಿ, ಮಕ್ಕಳ ಮುಂದೆ ಹೆಂಗೆ ಬೆಳಿಬೇಕು? ಅದು ಕೂಡ ಕಷ್ಟ ಆಗ್ತದೆ. ಹಾಗಾಗಿ ವಿವಾಹ ಅಂತಂದರೆ ಇಬ್ಬರೂ ಒಂದೇ ರೀತಿಯಾಗಿರೋದಲ್ಲ, ಇಬ್ಬರು ಒಬ್ಬರನ್ನೊಬ್ಬರು ಸಮತೋಲನಗೊಳಿಸಿಕೊಳ್ಳೋದು, ಬ್ಯಾಲೆನ್ಸ್ ಮಾಡಿಕೊಳ್ಳೋದು. ಅಂದರೆ ಒಬ್ಬರು ವೇಗವಾಗಿದ್ದರೆ ಇನ್ನೊಬ್ಬರು ಸಹನಶೀಲವಾಗಿರಬೇಕು, ಒಬ್ಬರು ಭಾವನಾತ್ಮಕವಾಗಿದ್ದರೆ ಇನ್ನೊಬ್ಬರು ಸ್ಥಿರವಾಗಿರಬೇಕು.
ಒಬ್ಬರು ಆಧಿಪತ್ಯ ತೋರಿಸಿದ್ರೆ ಇನ್ನೊಬ್ಬರು ಹೊಂದಿಕೊಳ್ಳುವಂಥ ಸ್ವಭಾವ ಇರಬೇಕು. ಇದನ್ನೇ ದಾಂಪತ್ಯ ಸಮತೋಲನ ಅಂತ ಕರೀತಾರೆ. ಸೊ ಇನ್ನೊಂದು ವಿಷಯವನ್ನು ನಾವು ಹೇಳಿ ನಾವು ಹೊರಡೋಣ. ಓಕೆ, ಲಗ್ನದಲ್ಲಿ ಇನ್ನು ಮುಖ್ಯವಾದ ಟಾಪಿಕ್ ಇದೆ, ಬಹಳ ಜನದಲ್ಲಿ ಬರುವಂಥ ಸಮಸ್ಯೆ. ಭಾಳ ಜನ ಏನಂತಾರೆ, ಸೂರ್ಯ ಅಂತಂದ ತಕ್ಷಣ ಸನ್ ಈಸ್ ಎ ಸೆಪರೇಟಿಂಗ್ ಪ್ಲಾನೆಟ್ ಅಂತ ಕರೆದು ಬಿಡ್ತಾರೆ. ಸೂರ್ಯ ಇದ್ರೆ ಡೈವರ್ಸ್ ಆಗತ್ತಪ್ಪ. ಸಪ್ತಮದಲ್ಲಿ ಸೂರ್ಯ ಇದ್ರೂ, ಸಪ್ತಮದಲ್ಲಿ ಸೂರ್ಯ ನೋಡಿದ್ರೂ, ಲಗ್ನದಲ್ಲಿದ್ದರೆ ಸಪ್ತಮನ ನೋಡ್ತಾನೆ. ಲಗ್ನದಲ್ಲಾಗಲಿ ಸಪ್ತಮದಲ್ಲಾಗಲಿ ಸೂರ್ಯ ಇದ್ದರೆ ಅಂಥವ್ರನ್ನ ಮದುವೆ ಮಾಡ್ಕೊಳ್ಳೇಬಾರ್ದಪ್ಪ ಅಂತಂತಾರೆ. ಸೊ ಓಕೆ, ಮದುವೆ ಮಾಡ್ಕೊಳ್ಬಾರ್ದು. ಪಾಪ ಯಾರೋ ಒಬ್ಬ ತಂದೆ ಬಂದಿರ್ತಾನೆ, ನಮ್ಮ ಹುಡುಗನಿಗೆ ಮದುವೆ ಆಗ್ತಾ ಇಲ್ರಿ ಅಂತಾರೆ. ಅವನ ಜಾತಕದಲ್ಲಿ ಸಪ್ತದಲ್ಲಿ ಲಗ್ನದಲ್ಲೋ ಸಪ್ತಮದಲ್ಲೋ ಸೂರ್ಯ ಇರುತ್ತೆ. ಅವಾಗ ಏನು ಮಾಡಬೇಕು? ಅವನ ಮದುವೆ ಮಾಡ್ಕೊಡ್ಬೇಡ ಅಂತ ಹೇಳೋಣ? ಅವನ್ನ ಯಾರೂ ಮದುವೆ ಮಾಡ್ಕೋಬಾರ್ದು, ಯಾಕಂದರೆ ರಿಸ್ಕ್ ಅಂತೇಳಿ ಬಿಡ್ತಾರೆ. ಇವನಿಗೆ ಮದುವೆ ಹೇಗೆ ಆಗೋದು ಮತ್ತೆ? ಸೊ ಅದಕ್ಕೆ ಲಗ್ನದಲ್ಲಾಗಲಿ ಸಪ್ತಮದಲ್ಲಾಗಲಿ ಸೂರ್ಯ ಇದ್ದರೆ ಪ್ರಭಾವ ಹೇಗಿರುತ್ತೆ ಅಂತಂಬುದು ನೋಡೋಣ. ಸೊ ಲಗ್ನದಲ್ಲಾಗಲಿ ಅಥವಾ ಸಪ್ತಮದಲ್ಲಾಗಲಿ ಸೂರ್ಯ ಇದ್ದರೆ ಅವನಿಗೆ ಒಂದು ನಾಯಕತ್ವದ ಭಾವನೆ ಇರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಅಂತೆ. ಅವನಿಗೆ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂಥ ಗುಣ ಇರುತ್ತೆ. ತನ್ನ ಅಭಿಪ್ರಾಯವನ್ನೇ ಎಲ್ಲರೂ ಗೌರವಿಸಬೇಕು. ಕೆಲವು ಮಟ್ಟಿಗೆ ಈಗೋ ಆ್ಯಂಡ್ ಡಾಮಿನೆನ್ಸ್ ಕೂಡ ಇರುತ್ತೆ. ಗೌರವವನ್ನು ನಿರೀಕ್ಷಿಸುವುದು, ಎಲ್ಲರೂ ನನಗೆ ಗೌರವ ಕೊಡಬೇಕು. ಯಾರನ್ನ ಏನೋ ಮಾತಾಡಿದ್ರು ಕೂಡ ಅವನೇನ್ರಿ ರೆಸ್ಪೆಕ್ಟ್ ಇಲ್ಲಂಗೆ ಮಾತಾಡ್ತಿದ್ದಾನೆ, ಅಷ್ಟು ಕೇವಲವಾಗಿ ಮಾತಾಡ್ತಿದ್ದಾನೆ. ಒಂದೊಂದು ಸಲ ಪ್ರೀತಿಯಿಂದ ಮಾತಾಡ್ತಾರೆ, ಅದನ್ನು ಇವರು ಪ್ರೀತಿ ಇದ್ದಂಗೆ ಕಾಣಲ್ಲ. ಏನು ಹಂಗೆ ಮಾತಾಡ್ತಿದ್ಯಾ? ಇಲ್ಲ ಇಲ್ಲ, ನಿನ್ನ ಮುಖ ನೋಡಿದ್ರೆ ಸ್ವಲ್ಪ ಡಿಸ್ಟರ್ಬ್, ಬೇರೆ ಥರ ಉದ್ದೇಶದಿಂದ ಮಾತಾಡ್ದಂಗಿದೆ. ಯಾವಾಗೂ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಕುಟುಂಬದಲ್ಲಿ ತಾನೇ ನಿರ್ಧಾರ ತೆಗೆದುಕೊಳ್ಳೋದು ಅಂತಂಬ ಭಾವನೆ ಅವರಿರುತ್ತೆ. ಆದ್ದರಿಂದ ಇಂತಹ ವ್ಯಕ್ತಿ ದಾಂಪತ್ಯ ಜೀವನದಲ್ಲಿಯೂ ಕೆಲವೊಮ್ಮೆ ಆಧಿಪತ್ಯ ಸ್ವಭಾವ ತೋರಿಸ್ತಾರೆ. ಅದೇ ಸ್ವಭಾವದ ಸಂಗಾತಿ ಬಂದರೆ ಏನಾಗುತ್ತೆ? ಸೊ ಅದೇ ಸ್ವಭಾವ ಇರುವಂಥ ಸಂಗಾತಿ ಬಂದರೆ, ವಧುವಿನ ಜಾತಕದಲ್ಲೂ ಸೂರ್ಯ ಬಲವಾಗಿದ್ದಾನೆ ಅಥವಾ ಕುಜ ತುಂಬ ಬಲವಾಗಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಇಬ್ಬರೂ ಕೂಡ ಆಧಿಪತ್ಯ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರೂ ಕಡಿಮೆ ಆಗೋದಿಲ್ಲ. ನಿರ್ಧಾರಗಳಲ್ಲಿ ಘರ್ಷಣೆಗಳು ಹೆಚ್ಚಾಗ್ತವೆ. ಆದ್ದರಿಂದ ಇದು ದಾಂಪತ್ಯ ಸಮತೋಲನಕ್ಕೆ ಅನಾನುಕೂಲ. ಅದಕ್ಕೆ ಹೇಳ್ತಾರೆ, ಜಾತಕದಲ್ಲಿ ಲಗ್ನದಲ್ಲಾಗಲಿ ಸಪ್ತಮದಲ್ಲಾಗಲಿ ಸೂರ್ಯ ಬಲಿಷ್ಠವಾಗಿದ್ದರೆ ಅವನಿಗೆ ನೋಡುವಂಥ ಹುಡುಗಿ ಹೇಗಿರಬೇಕು ಅಂತಂದರೆ, ಹುಡುಗಿ ಅಥವಾ ಹುಡುಗ ಸಹನಶೀಲತೆ ಇರಬೇಕು. ಆದರೆ ಸಹನಶೀಲತೆಯಿಂದ ಶನಿ ಚೆನ್ನಾಗಿರಬೇಕು. ಇಂಥ ಹೇಗನ ಇರಲಿ, ಅವನು ನನಗೆ ಪ್ರೀತಿ ಮಾಡ್ತೇನೆ. ಶುಕ್ರ ಬಲವಾಗಿರಬೇಕು. ಸ್ವಲ್ಪ ಪೇಷನ್ಸ್ ಇರಬೇಕು. ಪೇಷನ್ಸ್ ಅಂದರೆ ಮತ್ತೆ ಚಂದ್ರ ಶನಿ ಸ್ವಲ್ಪ ಪರವಾಗಿಲ್ಲ, ಅವನ ಗುಣ ಅಷ್ಟೇ, ಏನು ಮಾಡೋಕ್ಕಾಗುತ್ತೆ, ಹುಟ್ಟು ಗುಣನ ಬದಲಾವಣೆ ಮಾಡಲಿಕ್ಕಾಗತ್ತಾ ಅಂತ ಅರ್ಥ ಮಾಡಿಕೊಳ್ಳುವಂಥ ಎಥಿಕ್ಸ್ ಇರಬೇಕು. ಗುರು ಇರಬೇಕು. ಸೊ ಗುರು ಶುಕ್ರ ಚಂದ್ರ ಶನಿ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಬಲಿಷ್ಠವಾಗಿದ್ದರೆ ಅಂಥವ್ರನ್ನ ಕೊಟ್ಟು ಮದುವೆ ಮಾಡ್ಬೋದು. ಅವರ ಜಾತಕದಲ್ಲಿ ಮತ್ತೆ ಸೂರ್ಯ ಕುಜ ಬಲಿಷ್ಠವಾಗಿರಬಾರದು. ಸಿಂಪಲಾಗಿ ಹೇಳಬೇಕಾದ್ರೆ ಪೇಷನ್ಸ್ ಆಗಿರೋರನ್ನ ಮದುವೆ ಮಾಡಿದರೆ ಬ್ಯಾಲೆನ್ಸ್ ಆಗುತ್ತೆ. ಅಂಥವ್ರು ಸಿಗ್ತಾರೆ. ಯಾಕೆಂದರೆ ಅಂತಹ ಪೇಷನ್ಸ್ ಆಗಿರೋರನ್ನ ಅವ್ರು ಏನು ಮಾಡ್ತಾರೆ, ಸಮಾಜದಲ್ಲಿ ಯಾವುದಕ್ಕೂ ಮುಂದುವರಿಯೋದಿಲ್ಲ, ಯಾವಾಗೂ ಲೋನ್ಲಿ ಆಗಿರ್ತಾರೆ. ಸಮಾಜವನ್ನು ಪ್ರತಿಕ್ರಿಯಿಸಬೇಕು ಅಂದರೆ ತುಂಬ ಭಯಪಡ್ತಾ ಇರ್ತಾರೆ. ಅಂಥವ್ರಿಗೆ ಲಗ್ನದಲ್ಲಿ ಸೂರ್ಯ ಅಥವಾ ಚಂದ್ರ ಈ ಸಪ್ತಮದಲ್ಲಿ ಸೂರ್ಯ ಇಂಥವರೇ ಕರೆಕ್ಟ್. ಅವರಿಗೆ ಇವ್ರು ಕರೆಕ್ಟು, ಇವರಿಗೆ ಅವ್ರು ಕರೆಕ್ಟ್. ಸೊ ಅಂಥವ್ರನ್ನ ಕೊಟ್ಟು ಮದುವೆ ಮಾಡಬೇಕಾಗತ್ತೆ. ಸೊ ಈಗ ಸಮತೋಲನೆ ನೀಡುವಂಥ ಸಂಗಾತಿಯ ಸ್ವಭಾವ ಹೇಗಿರಬೇಕು? ಅವರು ತುಂಬ ಸಹನಶೀಲನವಾಗಿರಬೇಕು. ಸಹನಶೀಲನವಾಗಿರ್ಬೇಕಂದ್ರೆ ಶನಿ ಭಾವನಾತ್ಮಕವಾಗಿ ಅರ್ಥ ಮಾಡಿಕೊಳ್ಳೋ ಸ್ವಭಾವ. ಈ ಪಾಪ ಇವನ ಗುಣ ಅಷ್ಟೇ, ಪಾಪ ಹುಟ್ಟಿದಾಗಿಂದ ಅವನು ಹಾಗೆ ಬೆಳೆಸಿದ್ದಾರೆ. ಪಾಪ ಕೋಪ ಇದ್ದಕ್ಕಿದ್ದಾಗ ಅವನು ಕಡಿಮೆ ಮಾಡೋದು ಎಲ್ಲಿ ಮಾಡ್ತಾನೆ? ಇಲ್ಲ, ಬಿಡೋಣ. ಸೊ ಭಾವನಾತ್ಮಕ ಎಮೋಷ್ನಲ್ ಕ್ವಾಲಿಟಿ ಇರಬೇಕು ಅವರಿಗೆ. ಅವನು ಏನಂದರೂ ಕೂಡ ನನ್ನ ಗಂಡನೆಲ್ಲ ಅಂದಿದ್ದು, ನನ್ನ ಹೆಂಡತಿಯೆಲ್ಲ ಅಂದಿದ್ದು ಅಂತಂಬೋ ಗುಣ ಇರಬೇಕು. ಸೊ ಚಂದ್ರ ಚೆನ್ನಾಗಿರಬೇಕು. ಕುಟುಂಬವನ್ನು ಸಮನ್ವಯಗೊಳಿಸುವಂಥ ಸ್ವಭಾವ ಅವನು ಹೇಗನ್ನ ಇರಲಿ, ಮುಂದೆ ಜೀವನ ನಡಿಬೇಕು, ಮಕ್ಕಳಿದ್ರೆ ಚೆನ್ನಾಗಿದ್ರೆ ಸಾಕು. ಅವನು ಹೇಗಂದರೆ ನಮಗೇನಾಗಬೇಕಾಗಿದೆ? ಸೊ ಗುರು ಚೆನ್ನಾಗಿರಬೇಕು. ಗೌರವ ನೀಡುವ ಸ್ವಭಾವ ಅಗೈನ್ ಗುರು. ಈ ಗುಣಗಳು ಯಾರಿಗಿರುತ್ತೋ ಅಂಥವರು ಸಪ್ತಮ ಸ್ಥಾನದಲ್ಲಿ ಸೂರ್ಯ ಆಗಲಿ ಲಗ್ನದಲ್ಲಿ ಸೂರ್ಯ ಆಗಲಿ ಇದ್ದಾಗ ಬ್ಯಾಲೆನ್ಸ್ ಮಾಡುವಂಥ ಸಂಬಂಧ.
ಇಂಥ ಸ್ವಭಾವ ಇದ್ದರೆ ಸೂರ್ಯ ಪ್ರಭಾವ ಸ್ವಾಭಾವಿಕವಾಗಿ ಬ್ಯಾಲೆನ್ಸ್ ಆಗಿಬಿಡ್ತದೆ. ಹಾಗಾಗಿ ಯಾರಿಗಾದರೂ ಲಗ್ನದಲ್ಲಿ ಸೂರ್ಯ ಆಗಲಿ ಸಪ್ತಮದಲ್ಲಿ ಸೂರ್ಯ ಆಗಲಿ ಇದ್ದಾಗ ಇದನ್ನು ಫಾಲೋ ಆಗಬೇಕು. ಅಪೋಸಿಟ್ ಪಾರ್ಟಿಯಲ್ಲಿ ಸಂಗಾತಿ ಜಾತಕದಲ್ಲಿ ಚಂದ್ರ, ಶನಿ, ಗುರು, ಶುಕ್ರ ಇವರಲ್ಲಿ ಯಾರನ್ನ ಪ್ರಬಲವಾಗಿರಬೇಕು. ಪ್ಲಸ್ ಅವರ ಜಾತಕದಲ್ಲಿ ಕುಜ, ಸೂರ್ಯ ಬಲಹೀನವಾಗಿರಬೇಕು. ಬಲವಾಗಿದ್ರೆ ಮತ್ತೆ ಕಷ್ಟ ಆಗ್ತದೆ. ಅಂದರೆ ಅಟ್ಲೀಸ್ಟ್ ಸಪ್ತಮಕ್ಕೆ ಲಿಂಕ್ ಬರಬಾರ್ದು. ಸೂರ್ಯ ಮತ್ತು ಕುಜ ಸಪ್ತಮಕ್ಕೆ ಸಂಬಂಧ ಬಾರದೆ ಶುಕ್ರ, ಚಂದ್ರ ಮತ್ತು ಗುರು, ಶನಿ ಇವರು ಸಪ್ತಮಕ್ಕೆ ಸಂಬಂಧ ಬರಬೇಕು. ಬುಧ ಕೂಡ ಸಪ್ತಮಕ್ಕೆ ಸಂಬಂಧ ಬರಬಾರ್ದು. ಯಾಕಂದ್ರೆ ಅವ್ರು ಲಾಜಿಕ್ಸ್ ಮಾತಾಡ್ತಾರೆ. ಲಾಜಿಕ್ಸ್ ಮಾತಾಡ್ರೆ ಏನಾಗುತ್ತೆ, ಗಂಡನಿಗೆ ಏನು ನನ್ನನ್ನೇ ಎದುರಿಸ್ತೀಯ, ನನಗೆ ಹೇಳೋಷ್ಟು ದೊಡ್ಡೋಳಾಗಿದೆಯಾ ಅಂತ ದೊಡ್ಡ ಗಲಾಟೆ ಆಗ್ತದೆ. ಅವಾಯ್ಡ್ ಮಾಡಬೇಕಾದ ಯಾವುದು, ಸೂರ್ಯ, ಕುಜ, ಬುಧ. ಸಮ್ಟೈಮ್ಸ್ ರಾಹು ಕೂಡ ಅವಾಯ್ಡ್ ಮಾಡಬೇಕು. ರಾಹು ಅವಾಯ್ಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಗಂಡ ಏನಪ್ಪ ಹಿಂಗಿದ್ದಾನೆ ಅಂತೇಳಿ ಅವರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಬೇರೆಯವ್ರನ್ನ ಇಟ್ಕೊಂಡ್ರೆ ಕಷ್ಟ ಆಗ್ತದೆ. ಸೊ ಈ 4 ಗ್ರಹ ಅವಾಯ್ಡ್ ಮಾಡಿ. ಸೂರ್ಯ, ಕುಜ, ಬುಧ, ರಾಹು ಇವರು ಸಪ್ತಮಕ್ಕೆ ಸಂಬಂಧ ಬರಬಾರದು. ಬೇರೆ ಗ್ರಹಗಳ ಸಂಬಂಧ ಬಂದರೆ ಒಳ್ಳೆಯದು. ಆವಾಗ ಏನಾಗುತ್ತೆ, ಆ ಮನೆ ಬ್ಯಾಲೆನ್ಸ್ ಆಗತ್ತೆ. ಆಮೇಲೆ ಸಂಗಾತಿ ಜಾತಕದಲ್ಲಿ ಇರಬೇಕಾದಂಥ ಗ್ರಹಬಲ ಹೇಗಿರಬೇಕು, ಇಂತಹ ಯಾರಿಗಾದ ಸೂರ್ಯ ಸಪ್ತಮದಲ್ಲಾಗಲಿ ಲಗ್ನದಲ್ಲಾಗಲಿ ಇದ್ದರೆ ಅಂಥವರಿಗೆ ಚಂದ್ರ ಬಲವಾಗಿರಬೇಕು. ಚಂದ್ರ ಬಲವಾಗಿದ್ದರೆ ಭಾವನಾತ್ಮಕವಾದಂಥ ಬ್ಯಾಲೆನ್ಸ್ ಇರುತ್ತೆ, ಸಹನೆ ಇರುತ್ತೆ, ಕುಟುಂಬದ ಬಂಧ ಉಳಿಯುತ್ತೆ. ಶುಕ್ರ ಬಲವಾಗಿದ್ದರೆ ಪ್ರೀತಿ ಉಳಿಯುತ್ತೆ, ಸಂಬಂಧವನ್ನು ಉಳಿಸಿಕೊಳ್ಳುವಂಥ ಸ್ವಭಾವ ಇರುತ್ತೆ. ಇವನೇ ನನಗೆ ಬೇಕು, ಬೇರೆ ಯಾರೂ ಬೇಕಾಗಿಲ್ಲ. ಅವನ ಕೋಪ ಇದ್ರೂ ಪರವಾಗಿಲ್ಲ, ಅವ್ನು ನನ್ನ ಹೊಡೆದ್ರೂ ಪರವಾಗಿಲ್ಲ, ಅವನೇ ಬೇಕು. ಹೆಂಡತಿ ವಿಚಾರದಲ್ಲಿ ಅವನು ಹೇಗನ್ನ ಇಲ್ಲಿ, ನಾನು ಅವಳನ್ನ ಇಷ್ಟಪಡ್ತಾ ಇದ್ದೇನೆ, ನಂಗೆ ಅವಳು ಬೇಕೇ ಬೇಕು. ನೆಕ್ಸ್ಟ್ ಗುರು ಬಲವಾಗಿದ್ದರೆ ಸಹನೆ, ಜ್ಞಾನ, ಕುಟುಂಬ ಮೌಲ್ಯಗಳಿರ್ತದೆ. ಇಲ್ಲಿ ಭಗವಂತ ಈ ರೀತಿ ಮಾಡಿದ್ದಾನೆ, ಈ ಜನ್ಮದಲ್ಲಿ ಇಂಥವನ್ನ ಕೊಟ್ಟಿದ್ದಾನೆ, ಆಗಲಿ ನಡೆಸ್ಬಿಡೋಣ, ನಾವೇನು ಪರ್ಮನೆಂಟಾಗಿ ಇಲ್ಲೇ ಇದ್ದು ಬಿಡ್ತೀವ ಏನು, ಬರೋ ಜನ್ಮದಲ್ಲಿ ಮತ್ತೆ ಹುಡ್ತೀವಿ, ಇನ್ನೊಂದು ಹೆಂಡತಿ ಅಥವಾ ಇನ್ನೊಂದು ಗಂಡ ಹುಡ್ತಾರೆ. ಎಷ್ಟು ಜನ ಪ್ರತಿ ಒಂದು ಜನ್ಮದಲ್ಲೂ ಬರ್ತಾ ಇದ್ದೇವೆ, ಮದುವೆ ಮಾಡ್ಕೊಳ್ತಾ ಇದ್ದೇವೆ, ಮಕ್ಕಳನ್ನ ಹಾಡ್ಕೊಳ್ತಾ ಇದ್ದೇವೆ, ಮುಗಿತಾ ಇದೆ. ಇದರಲ್ಲಿ ಹೊಸದೇನಿದೆ, ಇದನ್ನು ರಿಸೀವ್ ಇಟ್ ಆ್ಯಸ್ ಇಟ್ ಈಸ್. ಗುರು ಬಲ ಇದ್ದರೆ ಈ ಥರ ಇರುತ್ತೆ ಅವ್ರ ಮನೋಭಾವ, ಇದು ಕೂಡ ಸರ್ವೈವ್ ಆಗ್ತದೆ. ಸೊ ಸೂರ್ಯ ಪ್ರಭಾವ ಇರುವ ವ್ಯಕ್ತಿಗೆ ಚಂದ್ರ, ಶುಕ್ರ ಪ್ರಭಾವ ಇರುವಂಥ ಸಂಗಾತಿ ಇದ್ದರೆ ದಾಂಪತ್ಯ ಜೀವನ ಬ್ಯಾಲೆನ್ಸ್ ಆಗತ್ತೆ. ಅಂದರೆ ಸೂರ್ಯ ಆಧಿಪತ್ಯ ಆದರೆ ಚಂದ್ರ ಬಂಧ, ಶುಕ್ರ ಪ್ರೀತಿ. ಸೊ ಈ 3 ಸಮನ್ವಯಗೊಂಡಾಗ ಮಾತ್ರವೇ ಕುಟುಂಬ ಜೀವನ ಸುಗಮ ಆಗತ್ತೆ. ಸೊ ಹೀಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಕೇವಲ ಗುಣಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ಅಂದ್ಕೊಳ್ಳಿ, ಏನಾಗ್ತದೆ, ಗುಣಗಳು ನೋಡಿ ನಾವು ಎಸ್ ಅಂತ ಹೇಳ್ಬಿಡ್ತೇವೆ, ಇಟ್ಸ್ ಎವಿಡೆನ್ಸ್. ಅವರು ಮತ್ತೆ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಅಷ್ಟೆ. ಆದರೆ ಜಸ್ಟಿಸ್ ಮಾಡಬೇಕಲ್ವ, ನಾವು ಜ್ಯೋತಿಷ್ಯವನ್ನು ಕಲಿತು ಇನ್ನೊಬ್ಬನಿಗೆ ಉಪಯೋಗ ಆಗಬೇಕು ಅಂತಂದಾಗ ಈ ಥರ ಜಸ್ಟಿಸ್ ಮಾಡಬೇಕು. ಇಲ್ಲ, ನೀನು ಯಾರಿಗೂ ಕೂಡ ನಾವೇನು ಹೇಳೋದಿಲ್ಲ, ಇಷ್ಟೆಲ್ಲ ಯಾರು ಪರಾಮರ್ಶೆ ಪಡ್ತಾರೆ, ಯಾಕೆಂದರೆ ಇಷ್ಟೆಲ್ಲ ಮಾಡಿದರೂ ಕೂಡ ಹುಡುಗಿ ನಾನು ಅವನೇ ಮದುವೆ ಮಾಡ್ಕೋತೀನಿ ಅಂತಂತಾರೆ. ಇನ್ನು ಕೆಲವೊಮ್ಮೆ ಅಪ್ಪ ಅಮ್ಮ ನೀವು ಹೇಳಿರೋವಂಥ ಗುಣಗಳನ್ನು ನೋಡಿದ್ರೆ ಅವಳ ಜೀವನ ಮದುವೆ ಮಾಡೋಕ್ಕಾಗಲ್ರಿ, ಅಂಥವ್ರು ನಾವೆಲ್ಲಿ ಹುಡ್ಕೊಂಡ್ರಿ, ಈ ಥರ ಕೇಳ್ತಾರೆ. ಆದರೆ ಇದು ಜನಗಳಿಗೆ ಉಪಯೋಗ ಆಗದೇ ಇರಬಹುದು. ನಮ್ಮ ಮಕ್ಕಳ ಜೀವನದಲ್ಲಿ, ನಮ್ಮ ಮೊಮ್ಮಕ್ಕಳ ಜೀವನದಲ್ಲಿ ಮದುವೆ ಮಾಡೋ ಕಾಲಕ್ಕೆ ನಿಮಗೆ ಕನ್ಸಿಡರ್ ಮಾಡಲಿಕ್ಕೆ ಒಂದು ಅವಕಾಶ ಸಿಗತ್ತೆ. ಇದು ಜ್ಯೋತಿಷ್ಯರಿಗೆ ಎಷ್ಟು ಉಪಯೋಗ ಆಗುತ್ತೋ ಗೊತ್ತಿಲ್ಲ, ಆದರೆ ಒಂದು ಫ್ಯಾಮಿಲಿಯ ಒಂದು ದೊಡ್ಡಾಗಿ ನಮ್ಮ ಮಕ್ಕಳ ಹಿತವನ್ನು ಬಯಸಬೇಕು ಅಂತಂಬೋರ ಅವರಿಗೆ ಇದು ತುಂಬ ಹೆಚ್ಚು ಉಪಯೋಗ ಆಗ್ತದೆ. ಆದರೆ ಇದನ್ನು ನೋಡದೆ ನೀವು ಮುಂದುವರಿಯೋಂಗಿಲ್ಲ. ಸೊ ಇನ್ನು ಇದರ ವಿಚಾರ ಇನ್ನೂ ಭಾಳ ಇದೆ. ಯಾಕೆಂತಂದರೆ ಮ್ಯಾಚಿಂಗ್ ಮಾಡೋದು ಸಣ್ಣ ವಿಷಯ ಅಲ್ಲ ರೀ. ಅಷ್ಟಕೂಟಗಳನ್ನು ಕ್ಯಾಲ್ಕುಲೇಷನ್ ಮಾಡೋದು ನಿಮ್ಗೆ ಹೇಳ್ಕೊಟ್ಬಿಟ್ರೆ ಈ ಪಾಠ ಮುಗಿದೋಗುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಅದು ಅಂತಹ ವಿಡಿಯೋಗಳು ನಿಮಗೆ ಭಾಳ ಸಿಗುತ್ತೆ ನಿಮಗೆ ಯೂಟ್ಯೂಬಲ್ಲಿ. ಪ್ಲಸ್ ನಿಮಗೆ ಬೇಕಾದಷ್ಟು ಸಾಫ್ಟ್ವೇರ್ಸ್ಗಳು ನಿಮಗೆ ಇದನ್ನು ಹೇಳುತ್ತೆ. ಅದನ್ನು ಪ್ರತ್ಯೇಕವಾಗಿ ಏನೋ ನಾವು ಪಾಠ ಮಾಡಬೇಕು, ಈ ಟಾಪಿಕ್ ಹೇಳಿಬಿಟ್ರೆ ಸಾಕು ನಡೀತದೆ, ಯಾವಾಗ ಬ್ಯಾಚ್ ಕಂಪ್ಲೀಟ್ ಮಾಡಿಬಿಡೋಣ, ಆ ಥರ ಉದ್ದೇಶ ನನಗಿಲ್ಲ. ತಿಳ್ಕೊಳ್ಬೇಕು, ನೀವು ಸಹ ತಿಳ್ಕೊಳ್ಬೇಕು. ಇದು ಪ್ರಾಕ್ಟಿಕಲಿ ನಮಗೆ ಹೆಲ್ಪ್ ಆಗಬೇಕು. ಸುಮ್ಮನೆ ನಾವು ಜ್ಯೋತಿಷ್ಯದ ಕ್ಯಾಲ್ಕುಲೇಷನ್ಸ್ ಮಾಡೋದು ಬಂತು 4 ಜನಕ್ಕೆ ಹೇಳ್ಬಿಟ್ವಿ ಅಂತಂದು ಕೈ ಜಾಡಿಸಿಕೊಂಡ್ರೆ ಉಪಯೋಗ ಇಲ್ಲ. ಅದರಿಂದ ನಮಗೆ ಜ್ಯೋತಿಷ್ಯನ ಕರ್ತವ್ಯ ಏನೂ ಆಗೋದಿಲ್ಲ. ಸೊ ಇದು ಇವತ್ತಿನ ಪಾಠ. ಇನ್ನೂ ಇದೆ, ಇದರ ಕಂಟಿನ್ಯೂಯೇಷನ್ ಇನ್ನೂ ಇದೆ. ಸಮಯಾತೀತ ಆಗಿರೋದ್ರಿಂದ ಇವತ್ತು ಇಷ್ಟು ನಾನು ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಪಾಠದಲ್ಲಿ ಮತ್ತಿಷ್ಟು ಇದರ ಕಂಟಿನ್ಯೂಯೇಷನ್ನ ಮತ್ತೆ
ಮತ್ತೆ ನಾವು ಮಾಡೋಣ. ಸೊ ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಪ್ರಶ್ನೆಗಳೇನಾದರೂ ಇದ್ದರೆ ನೀವು ಕೇಳಬಹುದು.